ನನಗೆ ಬಚ್ಚು ನೆನಪಿಬೋದು ಅಲ್ಲಿ. ಆಕಾಶ ನೀವು ಹೋಗಿ ಬನ್ನಿ ಈಗ. ಗಾಯ್ಸ್ ನಾವೀಗ ಗಡೈಕಲ್ನಲ್ಲಿ ಇದ್ದೇವೆ, ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ. ಅರ್ಧ ಗಂಟೆ ದಾರಿ ತಪ್ಪಿಗ್ಲೇ ಆಯ್ತು, ಈಗ ಹೋಗ್ತಿದ್ದೇವೆ. ಈ ಮ್ಯಾಪ್ ನಂಬಿದ್ರೆ ನಮ್ದು ಇವತ್ತು ಕೆಲಸ ಆಗುದಿಲ್ಲ. 9 ಗಂಟೆಗೆ ಬರುದು, ಈಗ 10 ಗಂಟೆಗೆ ಬಂದಿದ್ದೇವೆ. ಗಾಯ್ಸ್ ನಾವೀಗ ಮತ್ತೆ ದಾರಿ ತಪ್ಪಿದ್ದೇವೆ. ಇನ್ನು ನಾವು ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ನಾವೀಗ ಮತ್ತೆ ದಾರಿ ತಪ್ಪಿದ್ದೇವೆ, ಮತ್ತೊಮ್ಮೆ ಗಾಡಿ ತಕೊಂಡು ಬರ್ಬೇಕಷ್ಟೇ. ಹಲೋ ಗೈಸ್, ನಾವು ಈಗ 2ನೇ ಸಲ ದಾರಿ ತಪ್ಪಿದ್ದೇವೆ. ಇಲ್ಲ, ಈಗ ಕರೆಕ್ಟ್ ರೂಟಿಗೆ ಬಂದಿದೆ. ನನ್ನ ಹತ್ರ ಒಂದು ಆಧಾರ್ ಕಾರ್ಡ್ ಸಹ ಇಲ್ಲ. ನಮ್ಮ ರಾಹುಲ್ ಬರ್ತಿದ್ದಾನೆ, ನಮ್ಮ ಕಾಲೇಜಿನ ಇದು ಸ್ಪೋರ್ಟ್ಸ್ ಲೀಡರ್. ಎಂತ ಆಗುದಿಲ್ಲ ಅವ್ರನ್ನೆಲ್ಲ ಕೇಳಿದ್ರಲ್ಲ, ಇಲ್ಲಿ ನೆರಳಲ್ಲಿ ಎಂಟ್ರಿ ಫೀಸ್ ಕಾಲೇಜ್ ಹೋಗ. ಎಂತಾಯ್ತು, ಎಂತ ಬೇಕಿದ್ದಾಗಲಿ ನಾವು भैया वीडियो तो नहीं पे फर्स्ट तो लास्ट फोटो पूरा वीडियो फोन ನಾನು ಹಾಗೆ ಮಾಡಿದ್ದೆ. ಮಂಜರ್ಬಾದಲ್ಲಿ ಮಾಡಿರೋದು ನಾ ಓಡಿಕೊಂಡದ್ದು ಸವಾದ ಯಾವ್ದು ಮೂಲೆಯಲ್ಲಿದ್ದೇನೆ. ಜಿತೇಶ್ ಬಲ್ಲ ಪಕ್ಕ ಯಾನಿತೆ ಒಡೆ ನಿತ್ತಿಡು ಬರ್ತದ ನಿಗದಿತ ಕವರ್ ಅಪ್ ಜರ್ ಎನ್ನ ಮನಸ್ಸಿನಲ್ಲಿ ಬರ್ತದ ಅನ್ಲಿಮಿಟೆಡ್ 5G ಬುಕ್ ಹಾಟ್ಸ್ಪಾಟ್ ಅಲ್ಲಿ ಅಪ್ಲೋಡ್ ಆಗ್ತದೆ. ಗಾಯ್ಸ್ ಇಲ್ಲಿ ಇದೆಲ್ಲ ಉಂಟಾ ಫಿರಂಗಿ ಅಲ್ಲ? ಹೌದಾ? ಅವನು ಓಡಬೇಡ ಮಾರೆ. ಎಂತ ಓಡುದ? ಇಲ್ಲಿ ನೋಡಿ ಗಾಯ್ಸ್, ಆಕಾಶ ಇದ್ದಾನೆ. ಬರುವಾಗ ಒಂದು ಗುರ್ತ ಸಹ ಸಿಗ್ಲಿಕ್ಕಿಲ್ಲ. ಟೀ ಶರ್ಟ್ ಎಲ್ಲ ಈ ಸಲ ಒಂದು ಗಿನ್ನಿಸ್ ದಾಖಲೆ ಮಾಡ್ಲಿಕ್ಕಿದ್ದಾನೆ ಆಕಾಶ್. ತುಸಿದಿರ್ತಿದ್ರೆ ಇಲ್ಲೇ ಇರ್ತಿದ್ದ. ಐ ಡೌಟ್ ಒಬ್ಬ ಮೆಟ್ಟಿದಂತೇಳಿ ನಾನು ನಿಮ್ಮ ಮೇಲೆ ಓಡಿಕೊಂಡು ಹೋಗಿ ವಿಡಿಯೋ ಮಾಡ್ತೀನಿ. ನಮ್ಮ ಸೆಕೆಂಡ್ ಕ್ಯಾಮೆರಾಮನ್ ಮುಂದೆ ಹೋಗ್ತಿದ್ದಾನೆ, ಪ್ರಣೀತ್. ನಮ್ಮ ಬೆತನಿಯ ಇಬ್ಬರು ಪ್ರತಿಭೆಗಳು ಹಿಂದೆ ಬರ್ತಿದ್ದಾರೆ. ರಾಹುಲ್ ಶಬರಿಮಲೆ ಹೋಗಿದ, ಕೈಯಲ್ಲಿ ಚಪ್ಪಲಿ ಇಟ್ಕೊಂಡಿದ್ಯಾ? ಇದು ഒരു ഒടുക്കത്തെ സ്റ്റെപ്പാ മാരെ മടുക്കുവാടാ. ಏ ಲೆಕ್ಕ ಹಾಕಿದ್ದೀರ ಯಾರಾದ್ರೂ? ಆಯ್ತು 100 ಆಯ್ತು. ಜತ್ತನ ಸ್ಮಾರ್ಟ್ ವಾಚ್ ಇಲ್ವಾ? ಸ್ಟೆಪ್ ಕೌಂಟರ್ ಹಾಕ್ಬೇಕಿತ್ತು. ಹಬ್ಬ ನೂದು ನನ್ನಲ್ಲಿ ಸ್ವಲ್ಪ ಮೆಟ್ಟಿಲು ಬರ್ತಿದ್ದಷ್ಟೇ. ಅವರು ಬೇರೆನವರು, ನಾವು ಬೇರೆ. ಬನ್ನಗಪುರ ಎಲ್ಲೊಂದೇ ಹೊರಡತಿಯ ಸತ್ಯ ಆಗ್ತಿಲ್ಲ ಮಾರ್ರೆ. ನೋಡಿ ಗಾಯ್ಸ್, ಇನ್ನು ನಾವು ಇಷ್ಟು ಹತ್ಲಿಕ್ಕುಂಟು, ಕಾಲ್ ಸಹ ಹತ್ಲಿಲ್ಲ. ಆಕಾಶ್ ಸಾಧಾರಣ ಹತ್ತಿದ್ದಾನೆ. ಪ್ರಣೀತಿಗೆ ಇಲ್ಲಿ ಫಟ ಬೇಕಂತೆ. ಎಲ್ಲರೂ ಕೆಳಗೆ ಬರುವಾಗ ಬಿದ್ದ, ಅವನಿಗೆ ಒಂದು ಫಟ ಫ್ರೇಮ್ ಹಾಕ್ಲಿಕ್ಕೆ ಬೇಡ.
കുറച്ച് വെള്ളം താടാ ಮುಂದಾಯ್ತು ಬರೀತೀನಿ ಸೂಪರ್ ಉಂಟು ಮಾರೆ ചെരുപ്പ് എനിക്ക് നടക്കാനുണ്ട് മാരെ ചെരുപ്പ് അവിടെ ಇದಿಡು ನಾಳೆ ಯಾರೆಲ್ಲ ಕಾಲೇಜಿಗೆ ಬರ್ತೀರಿ ಸತ್ಯಲ್ಲಿ ನಾಳೆ ಒಂದು ರಜೆ ಮಾಡುದು ಟೂರಿಗೆ ಹೋಗ್ತಾ ಆಕಾಶ್ ಈಗ ಹೊಸ ಗಿನ್ನೆಸ್ ದಾಖಲೆಗೆ ಹೊರಟಿದ್ದಾನೆ. ಗಾಯ್ಸ್ ಇಲ್ಲಿ ಒಮ್ಮೆ ಬೆಂಕಿ ಬಿದ್ದಿತ್ತು. ಆಯ್ಮರನ್ ಪುತ್ತೂರಿಗೆ ಹೋನಾಗ ಅರ್ಧಡು ಒಂದು ಬೆಂಕಾಬುಜಿ ಮಾರೆ ಒಬ್ಬ ಅವನು ಬರುವಾಗ ರೋಲ್ ಮಾಡ್ಬೇಕಿತ್ತ ಇಜ್ಜ ಗಡೆಗಳ ತಟ್ಟಾತು ಗಡೆ ನೋಡಿ ಗಾಯ್ಸ್ ಎಷ್ಟು ಚಂದ ವ್ಯೂ ಇದೆ. ಎಲ್ರು ಸಹ ಹತ್ಲಿಕ್ಕೆ ಭಾರಿ ಒದ್ದಾಟ ಮಾಡ್ತಿದ್ದಾರೆ. ಹಲೋ ಗೈಸ್, 10 ನಿಮಿಷ ರೆಸ್ಟ್ ನಂತರ ನಾವೀಗ ಮತ್ತೆ ಹತ್ಲಿಕ್ಕೆ ಹೊರಟಿದ್ದೇವೆ. ಬರ್ತಲನ್ನ ನಾನ ಸಾಗೊಂದಿಜ್ಜಿ 4x4 ಮಾಡ್ಲೆ ಜನಿಂದ ಬರ್ತಾನೆ ಮುಳ್ದಾಯ್ತೆ ಮೊಟ್ಟೆ ಇಜ್ಜಿ ಮಾರೆ ಕರ್ಮ ಸಾರ್ತಿರ್ನದು ಮೊಟ್ಟೆ ಉಂಡು ಅಂತಿದ್ದೆ. ಪ್ರಣೇತ ನಿಕ್ಕ ಪೋಕಲ ಈ ಸೋಕ ಮೊಟ್ಟಿತನ ಆತ ಮಂಗಣ ಮಲ್ತಿದ್ದೇನೆ ಮಾರೆ ಮೊಟ್ಟು ಎತ್ಕೊಂಡು ಹೋಗ್ಬೇಕಾಗಿತ್ತು ಸುಬ್ಬ. ಮರ್ಲು ಕಟ್ಟಬೇಡಿ ಮಾರೆ, ನಾಳೆ T9 ಅಲ್ಲಿ ಬರ್ಬೇಕಾಗ್ತದೆ. ಈ ಸರ್ತಿ ನೇಸರ್ ನಿಲ್ಸ ಫುಲ್ ವಿಡಿಯೋ ಮಾಡ ಬಾನ 10 ಯಾನ್ ತೀರೋಪೆ ಒಂಜಿ ಡಮ್ಮುಡೋಪೆ 500 ಸಬ್ಸ್ಕ್ರೈಬರ್ಸ್ ಮಲ್ಪಡು ಗಡಾಯ ಕಲ್ಲು ಪೋತಿ ಹತ್ನಾಗ 500 ಜನ ಅವಡು. ಓಯ್ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ಬೇಕು, ಅಡ್ರೆಸ್ ಹತ್ತಿಕೊಂಡು ಆಗ್ಲಿಕ್ಕಿಲ್ಲ ನೀನು. ನಂಗೆ ಅಲ್ಲಿ ಮೇಲೋಗಿ ಕೂರ್ಬೇಕಷ್ಟೇ. ಮಂಗನಿಂದ ಮಾನವ ಈಗ ಬರ್ತಾರ ಅರ್ಧಲ ಬರ್ತಿದ್ಜ ಈದ್ ಬೇಗ ರಾಲು ರಾಲು ಬಾಟ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಬ್ಯಾಗಲ್ಲಿ ಇಟ್ಟು ಬನ್ನಿ. ಇಟ್ಟು ಬನ್ನಿ, ಬ್ಯಾಗನಲ್ಲಿ ಇಟ್ಟು ಬರೋಣ ಗಾಡಿಯಲ್ಲಿ ಇಬ್ರು ಹೋಗಿ ಅಲ್ಲಿ ಮತ್ತೆ ಬರ್ದು ವಿಡಿಯೋ ಮಾಡುದು. ನಮಸ್ತೆ. ಇಲ್ಲಿ ಮೆಟ್ಟಿಲ್ಸ ಯಾವ್ದಂತ ಗೊತ್ತಾಗುದಿಲ್ಲ ಮಾರೆ. 1200 ಮೆಟ್ಟಿಲು ಉಂಟಂತೆ. ಲೆಕ್ಕ ಮಾಡಿದವನು ಯಾರು ಮಾರ 1200? ನಮಗೆ 1500 ಸಹ ಸಿಗ್ಬೋದು. ನಾವು ಐಡಿ ಮಾಡೋಣ, ಅಲ್ಲಿ ಜಾರಿಕೊಂಡು ಬರುವ ಮಾರ. ಬಣ್ಣಗ ಪಾಲೆ ಹತ್ತಿರ ಓಯ್ ಏ ಅಮೀರ್ ಪ್ರಣೀತ್ ಬಣ್ಣಗ ಪಾಲೆ ಹತ್ತಿರ ಹಿಡಿತೀನಿಯಾ ಇದೊಂದು ಹುಣ ಬರ್ತಲನ್ನ ಬರ್ತಲೇ ಬೇಗ ಹತ್ತಿ ಮೇಲೆ ಕೂರ್ಬೇಕು ಗಾಯ್ಸ್, ಮತ್ತೆ ಹೊರತು ವಿಡಿಯೋ ಮಾಡುದು. ಪ್ರಣೀತನ್ನ ಬರ್ತಲೇ ಸಾಗುಜಿ ಆಕಾಶ ಎದುರಲ್ಲಿ. ನೋಡಿ ಗಾಯ್ಸ್, ಆಕಾಶವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬರುವಾಗ ಮತ್ತೆ ಆ ಒಂದು ಗುರ್ತ ಸಿಗ್ಲಿಕ್ಕಿಲ್ಲ. ಮತ್ತೆ ಆಕಾಶನ್ನು ನೋಡ್ಬೇಕಾದ್ರೆ ವಿಡಿಯೋ ಹಿಂದೆ ಮಾಡಿ ನೋಡ್ಬೇಕಾಗ್ತದೆ. ಹೊಸ ಸಾಹಸದಲ್ಲಿ ಆಕಾಶ್
ಅಂತ ಇದೊಂದು ಮತ್ತೆ ಈ ಆಕಾಶ್ನ ಸಾಧನೆಗೆ ಎಲ್ಲರೂ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಗ್ರೂಪಿನಲ್ಲಿ ಸಹ ಈ ಥರದ ಆಕಾಶ್ ಇದ್ದರೆ ಟ್ಯಾಗ್ ಮಾಡಿ. ಟ್ಯಾಗ್ ಮಾಡಲಿಕ್ಕೆ ಇದು ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್. ತುಳಸಿ ಇರ್ತಿದ್ರೆ ಅಲ್ಲೇ ಇರ್ತಿದೆ ಎಂಟ್ರೆನ್ಸ್ ಅಲ್ಲಿ. ನನಗೆ ಆಗುದಿಲ್ಲ ಮಾರೆ ಅಂತ ಹೇಳಿ ಹಿಂದೆ ಪುತ್ತೂರಿಗೆ ಹೋಗುವಾಗ ಅವನು ಸಹ ಇದನ್ನೇ ಹೇಳಿದ್ದ. ಹಾಂ, ಪವನ್ ಟಾಕ್ಸ್ ಕನ್ನಡ ಮರ್ಲೆ ಉಲ್ಟಾಡೊಂದಿಲ್ಲ. ಪವನ್ ಕನ್ನಡ ಆಗ್ತದೆ. ಪವನ್ ಕನ್ನಡ ಆಗ್ತದೆ. ಓ ಸ್ವಲ್ಪ ಕ್ರಾಸ್ ಆಯಿತು, ಕ್ಷಮಿಸಿ. ವಿಡಿಯೋದಲ್ಲಿ ಲೋಪ ಆಗಿದೆ. ನಮಸ್ಕಾರ ದೇವರು. ನಮಸ್ಕಾರ ದೇವರು. ಹೇಗಿದ್ದೀರಿ? ದೇವರು ಹಿಂದೆ ಬ್ಯಾಗ್ ಹಿಡ್ಕೊಂಡು ಬರ್ತಿದ್ದಾರೆ. ದೇವರುಗಳು ಬರ್ತಿದ್ದಾರೆ ಅಲ್ಲಿ. ಅಲ್ಲೊಂದು ದೊಡ್ಡ ದೇವರು ಬರ್ತಿದ್ದಾರೆ, ಬರುವಾಗ ಚಿಕ್ಕ ದೇವರು ಆಗ್ತಾರೆ. ಅಲ್ಲ ಅವರು ಬಂದ್ರೆ ನೆಕ್ಸ್ಟ್ ಸಲ ಇಲ್ಲೇ ಕ್ಯಾಂಪ್ ಮಾಡುದು ಎಲ್ಲಾದ್ರೂ. ಅದೇ ಇಲ್ಲಿ ಎಲ್ಲಾದ್ರೂ ಕ್ಯಾಂಪ್ ಮಾಡೋದು, ಗಡೆಗಾಲ ಹತ್ತುದು ಹೇಗಿರ್ಬೋದಾ? ಅಪ್ಪ ನಾವೀಗ ಗಡೆಗಾಲ ಹತ್ತುವಾಗ ಒಂದು ಸಂಶೋಧನೆ ಮಾಡಿದ್ದೇವೆ. ನರಸಿಂಹನ ಸೂ ಸಿಕ್ಕಿದೆ ಈಗ. ಗಡೆಕಲ್ಲು ಚಾರಣಕ್ಕೆ ಭೇಟಿಗೆ ಕೊಟ್ಟಾಗ ಸಾಧಾರಣ ಒಂದು 1/4 ಮೀಟರ್ ಹತ್ತಿದಾಗ ನರಸಿಂಹಗಡದ ನೋಡಿ ಎಲ್ಲರೂ ನೋಡಿ. ಇವನೊಬ್ಬ ಯೂಟ್ಯೂಬರ್, ಎಲ್ಲರೂ ಸಹ ನೋಡ್ತಿದ್ದಾರೆ. ನರಸಿಂಹನವರ ಶೂ ಸಿಕ್ಕಿದೆ ಈಗ. ಇಲ್ಲಿ ನೋಡ್ತಿದ್ದೀರಲ್ಲ ಗಾಯ್ಸ್, ಒಮ್ಮೆ ಬೆಂಕಿ ಬಿದ್ದು ಹೋದ ಸ್ಥಳ ಇದು. ಇಲ್ಲಿ ನೋಡಿ ಗಾಯ್ಸ್, ಇದೀಗ ನಮ್ಮ ಸಂಶೋಧಕರಾದ ಪ್ರಣೀತ್ ಇವರು ಒಂದು ಗುಹೆಯನ್ನು ಸಂಶೋಧಿಸಿದ್ದಾರೆ. ಮಾತನಾಡುವಾಗ ಸ್ವಲ್ಪ ದೊಡ್ಡ ಉಂಟು, ಅದನ್ನು ನೀವು ಹೊಟ್ಟೆಗೆ ಹಾಕೊಳ್ಬೇಕು. ಕಂಟಿನ್ಯೂ ಮಾಡುವ. ಇಲ್ಲ ಸುಮ್ಮನೆ ಬರ್ತಿಲ್ಲ ಅಣ್ಣ. ಅವರು 8 ಗಂಟೆಗೆ ಹತ್ತದವರು ಈಗ ಇಳಿತಿದ್ದಾರೆ. ನಾವು ಇನ್ನೂ ಸ್ಟಾರ್ಟ್ ಮಾಡಿದ ಅಷ್ಟೇ. ನಾವು ಇನ್ನೂ ಒಂದು 1% ಕೂಡ ಹತ್ತಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನಮ್ಮ ಮಾಜಿ ಸಂತ ಜಾರ್ಜ್ ವಿದ್ಯಾರ್ಥಿ, ಊರು ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ಹಬ್ಬ ಚೂರು ಬೇಗ ಬರ್ತುಗ ಒಯ್, ಚೂರು ಬರ್ತುಗ. ಹಬ್ಬ ಬನ್ನಿ ಗಾಯ್ಸ್, ನಾವು ಕಂಟಿನ್ಯೂ ಮಾಡುವ. ಅವರು ಹಿಂದೆ ಕೆಳಗೇನೆ ಇದ್ದಾರೆ. ದೇವ ನಾವೀಗ ಒಂದು 1/4% ಹತ್ತಿದ್ದೇವೆ ಅಂತ ಒಂದು ಅಂದಾಜುಂಟು. ಆಕಾಶ್ ಕೆಲವು ನಿಮಿಷಗಳಲ್ಲಿ ಅವರು ತನ್ನ ಗುರಿಯನ್ನು ರೀಚ್ ಆಗ್ಲಿಕ್ಕಿದ್ದಾರೆ. ಡಿವಿಜಿನ ಇರುವ ಭಾಗ್ಯವನ್ನು ನೆರೆದು ಬಾರದೆಂಬುದನ್ನು ಬಿಡು, ಗಡೈಗಲ್ಲಿಗೆ ಇದೆ ದಾರಿ. ನರಸಿಂಹಗಡ ಪವನ ಹಗ್ಗ. ಸ್ವಲ್ಪ ಇನ್ನು ರೀಚ್ ಆಗ್ಲಿಕ್ಕೆ ಇರೋದು ನಮ್ಮ ಅತಿ ವೇಗದ ಓಟಗಾರ ಆಕಾಶ್. ಒಂದೆಷ್ಟು ಮ್ಯಾರಥಾನ್ ಸ್ವಲ್ಪ ಜಾಸ್ತಿ ಇತ್ತು. ಇದೀಗ ಎಲ್ಲಿಗೆ ಓಡುದು ಮಾರೆ ಹಿಡ್ದವ. ನಾವು ಮತ್ತೆ ಕಂಟಿನ್ಯೂ ಮಾಡುವ. ಹಲೋ ಗಾಯ್ಸ್, ಸ್ವಲ್ಪ ಮೆಲ್ಲದಲ್ಲಿ ಇರ್ತಿದ್ದೇನೆ
ಇಲ್ಲಿ ಒಂದು ಎನಿಮಿ ಡೌನ್ ಆಗಿದೆ, ವಿಡಿಯೋ ತೋರಿಸ್ತೇನೆ ಸಾಧ್ಯ ಆದ್ರೆ. ಕಾಡ್ಗಿಚ್ಚು ನೋಡ, ಕಾಡ್ಗಿಚ್ಚು ಅಲ್ಲೇ ನೋಡು ರಾಹುಲ್. ಇಲ್ಲಿ ವಾಲಿಬಾಲ್ ಆಡ್ಬೋದಾ? ಪ್ಲಸ್ ಇಲ್ಲ ಮೈನಸ್? ಅಲ್ಲಿ ನೋಡ ಬೆಂಕಿ, ಅಲ್ಲೇ ನೋಡಿ. ಪ್ರಣೀತ್ ಬೇಗ ಬನ್ನಿ, ಬೇಗ ಬನ್ನಿ. ನಮಗೆ ಕಾಡ್ಗಿಚ್ಚು, ಕಾಡ್ಗಿಚ್ಚು ಯಾರ? ಆಕಾಶ ಇಲ್ಲ, ಸ್ವಲ್ಪ ವೇಟ್ ಮಾಡು. ಆಕಾಶ ಅಲ್ಲಿ ನೆರಳುಂಟ, ನೆರಳುಂಟ ಬಾ. ನೆರಳುಂಡಿಯಾ ಓಯ್ ಜಿತೇಶ್. ಆಕಾಶನ ಅವಸ್ಥೆ ನೋಡಿ ಸ್ವಯನ ಇಲ್ಲ ಅವನಿಗೆ. ಇನ್ನೆಷ್ಟು ಮೆಟ್ಟಿಲು ಉಂಟು ಮಾರೆ. ಈಗ ಮತ್ತೆ ಟ್ರೆಕ್ಕಿಂಗ್ ಅನ್ನು ಕಂಟಿನ್ಯೂ ಮಾಡಿದ್ದೇವೆ. ಆಕಾಶ್ ಈಗ ಬಂದು ಕೂತದಷ್ಟೇ, ಅವಾಗ ನಮ್ದು ರೆಸ್ಟ್ ಎಲ್ಲ ಮುಗ್ದಿದೆ. ಅವನೊಬ್ಬ ನಂಗೆ ಆಗದಿಂದ ಸಹ ಬೈತಿದ್ದಾನೆ ಆಕಾಶ್. ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಗಾಯ್ಸ್, ಅವನಿಗೆ ಚಂದ ಬೈರಿ. ಕಂಪೌಂಡ್ ಅತ್ತಿಯ ಜಿತೇಶ್ ಯಾನೆ ಬಂದ್ಪುಣೆ ಮುಗಳಿಗೆ ಇಟ್ಟಿಗೆ 9 ಬರ್ತದ ಏದು ಸುಲಭ ಬರ್ತು. ಈತಿನೆಲ್ಲ ಕಲ್ಲು 9 ಬರ್ತದೆ. ಆ ಇಟ್ಟಿಗೆ 9 ಬರ್ತದೆ, ಇದೀ ಗಡಾಯ ಕಲ್ಲಿಗೆ ಕಂಪೌಂಡ್ ಹಾಕುದು ಇತ್ತು. ನಾನು ಈತಿನಲ್ಲಿ ಏನು 9 ನಾವು ಬ್ಯಾಗ್ ಹೊಡ್ಕೊ. ಆಕಾಶ್ ಬಾ ಬಾ ಬನ್ನಿ ಗೈಸ್, ಕಂಟಿನ್ಯೂ ಮಾಡುವ. 220 ಅಂತ ಬರ್ತಿದೆ ಗೈಸ್ ಅಂದಾಜು. ಇದು 220 ಮೆಟ್ಲು ಹತ್ತಿದೆ ಅಂತ ಕಾಣ್ತಿದೆ. ಹಾಗಾದ್ರೆ ಇನ್ನು 1000 ಹತ್ಲಿಗುಂಟು. ಆಕಾಶಿಗೆ ಸಾಕಾಗಿದೆ 220 ಹತ್ತಿದೆ ಅಂತ. ಇದೀಗ ನಾವು 220 ಮೆಟ್ಟಿಲು ಹತ್ತಿದ್ದೇವೆ. ಬನ್ನಿ ಗೈಸ್, ನಮ್ಮ ಆದಿಮಾನವ, ನಮ್ಮ ಹಿಂದಿನ ಜನ್ಮ ಇದು. ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ. ಬಲೆ 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 ಪ್ರಣೀತ್ ಕ್ಲಾರಿಟಿ ಸ್ವಲ್ಪ ಡಿಮ್ ಇರ್ಬೋದು, ಅಷ್ಟೇ ಸ್ಟೋರೇಜ್ ಸೇರೋದು ನನ್ನ ಹತ್ರ. ಹತ್ಕೊಂಡು ಬರುವಾಗ ವಿಡಿಯೋ ಮಾಡ್ಲಿಕ್ಕಿಲ್ಲ. ನಮ್ದು ಬೆಳ್ತಂಗಡಿ 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 ಎಂತನಾ ಇಲ್ಲಿ ನೋಡ್ತಿದ್ದೀರಲ್ಲ ಗಾಯ್ಸ್, ಇಲ್ಲಿಂದಾನೆ ಫಿರಂಗಿ ಮಾಡ್ತಿ ಸ್ವಲ್ಪ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿಂದಾನೆ ಶೂಟ್ ಮಾಡ್ತಿದ್ರಂತೆ ನೋಡಿ. 2x ಸ್ಕೋಪಲ್ಲಿ ಇಟ್ಟು ಶೂಟ್ ಮಾಡುದು. ರಜನಿಕಾಂತ್ ಸ್ಟೈಲ್ ಮಾಡ್ತಾನೆ. ನಿನ್ನೆ ಮಾಡ್ತಾ ನಾನು ಇಟ್ಕೊಂಡು ಹೋಗಮ್ಮ ಟೆನ್ಷನ್ ಹಾಕಂಡ ತಾಡುಟ್ಟೆ ಹೊತ್ಕೊಂಡು ಹೋಗೋಣ. ಫಿರಂಗಿ ಇಲ್ಲ ಇದು ಮಾರ, ಸಾವು ಫಿರಂಗಿ ಇದ್ರೆ ಅದು ಉಳಿದಿತ್ತ. ಆಕಾಶ ಮೇಲೆ ನೋಡ, ಆಕಾಶ ಅಲ್ಲಿ ನೋಡಿ, ಇಲ್ಲಿ ನೋಡಿರ ಇಲ್ಲಿ ನೋಡಿರ ಅವನ್ ನಿಂಗೆ ವಿಡಿಯೋ ಇದು ಎಂತ ಪ್ಲೇಸ್ ಮಾರೆ. ಬತ್ತನ ಮಾರೆ ಜಿತೇಶ್ ಯಾನೀಗ 2ನೇ ಸರ್ತಿ ಎಂತ ಮೆಟ್ಟಿಲು ಮಾರಿ ಯಾರಪ್ಪ ನೀವು ಮಾರಿ. ಅದು ನಿನ್ನಂತರಿಗೆ ಬೇಕಾಗ್ತದೆ. ಜಿತೇಶ್ ಅಣ್ಣ ಚೂರು ಟೂರಲ್ಲಿ ಎಲ್ಲಿಗೆ ಹೋಗುದು ಮಾರೆ? ಬಾ ಬಾ
ನಂಗೆ ಹತ್ತು ಅಂತ ಹುಮ್ಮಸ್ಸು ಜಾಸ್ತಿ ಆಗ್ತುಂಟು. ದೇವ್ರು ನಾವೀಗ ಅರ್ಧ ಹತ್ತಿದ್ದೇವೆ. ಇಲ್ಲಲ್ಲಿ ಕೋಲ ಅಂದು. ಹಲೋ ಪ್ರಾಣಿದ ಫುಡ್ ಇರಂದು ಲೆಕ್ಕ ನಾನ ಜಿಯೋ ಮಾಡೋರ ಗಡೈಗಳು ಬರೈ ನೋಡಿ ಗಾಯ್ ಬರ್ತನ ಇರ್ನ ತಿರುವ ಒಂದ್ ಸಾವಿರ ಮೊಟ್ಟುಂಡು ನಾಲ್ನ ಕಾಲು ಬರ್ತದೆ ಅಂಡ ಇದ್ದ ನೀರು ನೋಡಿ ಗೈಸ್ ಬಂಡೆಗಳು ರೆಸ್ಟ್ ಮಾಡಿ ಆಗಿದೆ ಮತ್ತೆ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಬಚ್ಚಿನ ಗೈಸ್. ಆದ್ರೆ ರಾಹುಲ್ ಅಲ್ಲ ಆಕಾಶ್ ಈಗ ರೆಸ್ಟ್ ಮಾಡ್ಲಿಕ್ಕೆ ಕೂತದಷ್ಟೇ ನೋಡಿ ನಮಗೆ ಕೂಡ ಜಾಸ್ತಿ ಆಗ್ತದೆ. ಹತ್ತು ಅಂತ ಏ ಆಕಾಶ್ ಹೋಗ್ತಿದ್ದೇನೆ. ಏ ಪ್ರಣೀತ್ ಬಲೆ ಪ್ರಣೀತ್ ಬನ್ನಿ ಗಾಯ್ಸ್ ಹತ್ತುವ. ನಾಳೆ ಅಂತೂ ಕಾಲೇಜಿಗೆ ಹೋಗೋದು ಡೌಟು. ಇದೀಗ ಬರ್ತಿದ್ದಾರೆ ನಮ್ಮ ನೆಲ್ಲೆಡೆ ಪ್ರತಿಭೆಗಳು. ಇದೀಗ ಸ್ಪೋರ್ಟ್ಸ್ ಲೀಡರ್ ಸ್ವಲ್ಪ ದೊಡ್ಡ ಆಯ್ತು, ಸಾರಿ ಸ್ಪೋರ್ಟ್ಸ್ ಲೀಡರ್ ಈಗ ಮುಂಚೂಣಿಯಲ್ಲಿದ್ದಾರೆ. ಸ್ಪೋರ್ಟ್ಸ್ ಲೀಡರ್ ಮತ್ತು NSS ಲೀಡರ್ನ ಪ್ರತಿಭೆಗಳು ಇದೀಗ ಮುಂದೆ ಬರ್ತಿದ್ದಾರೆ. ಬನ್ನಿ ಗಾಯ್ಸ್ ಈಗ ಇನ್ನು ಹತ್ತಿಗಿರುವ ಮಜಾ ನೋಡಿ ಗಾಯ್ಸ್ ಎಷ್ಟು ಎತ್ತರ ಉಂಟಂತ. ಆದ್ರೆ ರಾಹುಲ್ ಅದನ್ನು ಕೇರೆ ಮಾಡ್ತಿಲ್ಲ, ಇನ್ನೂ ಸತ್ತದಾನೆ ಇದ್ದಾರೆ. ಅದಕ್ಕೇನೆ ಅವನನ್ನು ಸ್ಪೋರ್ಟ್ಸ್ ಲೀಡರ್ ಮಾಡಿದ್ದು. ಅವನ ಹತ್ರ ಸ್ಟ್ರೆಂತ್ ಎಲ್ಲ ಬೇಕಾದಷ್ಟಿದೆ. ಚೂರು ಜಾಸ್ತಿ ಹುಗಾರಿ ಅಂತ ಆಯ್ತು ಹೋಜು ನಿಜ ಮಾರ್ರೆ. ರಾಹುಲನ್ನು ಸ್ವಲ್ಪ ಜಾಸ್ತಿ ಹೋಗಲಿದ್ದೇನೆ ಅಂತ ಅವನೀಗ ಕಾಣಿಸ್ತಾನೆ ಇಲ್ಲ. ಬನ್ನಿ ಗೈಸ್ ಕಂಟಿನ್ಯೂ ಮಾಡುವ. ಹತ್ಲಿಕ್ಕೆ ಇನ್ನೂ ಸ್ಟಾರ್ಟ್ ಆಗುದು. ಪಿಕ್ಚರ್ ಅಭಿ ಬಾಕಿ ಇದೆ. ಬೇಗ ಬನ್ನಿ ಗೈಸ್ ನಾನು ಫುಲ್ ಇದು ಮಾಡ್ಬೇಕಾಯ್ತು. ಅತ್ತ ರಾಜ್ಯರ್ ನಗ್ಲಿ ಪೋಕಲತ ತೀರ್ಥ ಮುಚ್ಚೋ ಒಂದು ಇಪ್ಪುಣ ಬದಲು ಈಡೆ ಬತ್ತದ ಕೋಟೆ ಹತ್ತಿದೆ. ಒಂದು ಅರ್ಧ ಎತ್ತನಗಡೆ ಸೈತು ಬುಕ್ ಅಂದಾಗ್ಲಿ ಯುದ್ಧ. ಏ ಇಲ್ಲಿಂದ ಸ್ಟೆಪ್ ಕೌಂಟ್ ಅಂತ ಕಾಣ್ತದೆಯಾ? ಇಲ್ಲಿಂದ ಅಂದಾಜು ಸ್ಟೆಪ್ ಕೌಂಟ್ ಅಂತ ಕಾಣ್ತಿದೆ. ಮೊದಲನೇ ಸ್ಟೆಪ್ ಹೀಗಿದೆ ಗಾಯ್ಸ್, ಎರಡನೇ ಸ್ಟೆಪ್ ಹೀಗಿದೆ ಗಾಯ್ಸ್, ಮೂರನೇ ಸ್ಟೆಪ್ ಹೀಗಿದೆ ಗಾಯ್ಸ್, ನಾಲ್ಕನೇ ಸ್ಟೆಪ್ ಹೀಗಿದೆ ಗಾಯ್ಸ್. ಇದು ನಮ್ಮ ಸ್ಪೋರ್ಟ್ಸ್ ಲೀಡರ್ ಗಾಯ್ಸ್. ಓ ಗಾಯ್ಸ್ ನಿಮಗೆ ಗೊತ್ತೇ ಆಗ್ಲಿದೆ ಇದು ಪಿರಂಗಿ ಅಂತೆ. ಕರ್ಬದ ಮಾರಾಯ ದೆನ್ನಾಗ್ಲ ಮೀ ತುಂಬುದಾನೆ ಸೈಕ್ಲಿದೆಯಾ ದೆಟ್ಟು ಬುಡಾನ್ ಇಲ್ಲಿ ಒಂದು ದಾರಿಯಾಗಿದೆ ಗಾಯ್ಸ್, ಎಂತ ಅಂತ ಗೊತ್ತಿಲ್ಲ. ಇದು ಬೆಸ್ಟ್ ಸೂಸೈಡ್ ಸ್ಪಾಟ್ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ಇಲ್ಲ ಸ್ವಲ್ಪ ದಾರಿ ಇಲ್ಲಿಂದ ಜಿಗಿದ್ರೆ ಅವನ ಸಂತಾನ ಅಂತೂ ಉಳಿಲಿಕ್ಕಿಲ್ಲ. ಬೆಸ್ಟ್ ಒಂದು ಸೂಸೈಡ್ ಸ್ಪಾಟ್ ಯಾ ನಮ್ಮ ನೆಲ್ಲಿಯಡೆ ವಿದ್ಯಾರ್ಥಿಗಳು ಇದೀಗ ಪಿರಂಗಿಯನ್ನು ಎತ್ತಲಿಕ್ಕೆ ಹೊರಟಿದ್ದಾರೆ. ಸ್ವಲ್ಪ ಅಲಗಾಡಿಸ್ಬೇಕು ಆಯ್ತಾ? ಇದು ಪಿರಂಗಿ ಅಲ್ಲ, ಪಿರಂಗಿ ಅಲ್ಲ. ಪಿರಂಗಿ ಎರಡು ಸೈಡ್ ಕೂಡ ಹೋಲಿತ್ತು, ಇಲ್ಲಿ ಇಲ್ಲವಿಲ್ಲ. ಅದು ಪಿರಂಗಿ, ಇದು ಪಿರಂಗಿ ಹೋಲಿರಲ್ಲ ಎರಡು ಸೈಡ್. ಅದು ಚಿಂಟು ಅಲ್ಲಿ ಮಾರೆ ಇಲ್ಲಿ ನೋಡಿ ಗೋಲ್ ಗುಂಬಜಲ್ಲಿ ಗೋಲ್ಡ್ ಉಂಟಲ್ಲ ಒಳಗಿನ ಫಸ್ಟ್ ಇಂದ ಹಾಕುದು. ಅದು ಪ್ರೆಷರ್ ಇರ್ಬೋದಾ? ಪ್ರೆಷರ್ ಫಸ್ಟ್ ಇಲ್ಲಿ ಇದಾಗ್ತದೆ, ಗನ್ ಪೌಡರ್ ಹಾಕಿ ಅದಾಗ್ತದೆ ಗೋಡಿ. ರಾಹುಲ್ ಬೇಡ ಬೇಡ ಮತ್ತೆ ಕೆಳಗೆ ಇಲ್ಲಿವಾಗ ತಗೊಂಡು ಹೋಗುವ. ಎಂತದು ನೀನ್ ಎತ್ಲಿಗೆ ಅಲ್ಲ, ಈಗ ಮೊದಲು ಹತ್ತುವ ಅಲ್ಲಿ ಹತ್ತು ಮತ್ತೆ ಹತ್ತು ಮಲೆ ಕಂಟಿನ್ಯೂ ನೋಡುವ.
ಬನ್ನಿ ಗೈಸ್ ಕಂಟಿನ್ಯೂ ಮಾಡುವ. ಅದು ಪಿರಂಗಿಯನ್ನು ಸ್ವಲ್ಪ ಸಹ ಅಲಗಾಡಿಸಿಕೆ ಆಗ್ತಿಲ್ಲ. ಗೈಸ್ ಸ್ವಲ್ಪ ಕರೆಕ್ಟ್ ಹೈ ರೆಸೊಲ್ಯೂಷನ್ ಹಾಕಿ ಗೈಸ್ ಯೂಟ್ಯೂಬ್ ಅಲ್ಲಿ. ಓ ಅಲ್ಲಿ ಜೇಡು ಕೂಡ ಉಂಟು ಗೈಸ್, ಕರೆಕ್ಟ್ ಸ್ವಲ್ಪ ಝೂಮ್ ಮಾಡಿ ನೋಡಿ. ಯೂಟ್ಯೂಬ್ ಅಲ್ಲಿ ಸಹ ಒಂದು ಝೂಮ್ ಇದೆ ಆಪ್ಷನ್ ಉಂಟು. ರಾಹುಲ್ ಸಾಕು ಬನ್ನಿ ಗೈಸ್. ಲಾಗ್ ಇನ್ಸ್ಟಾಲ್ ಕೊಡು ಗಾಯ್ಸ್. ಇದು 1ನೇ ಮೆಟ್ಟಿಲು ಗಾಯ್ಸ್, ಇದು 2ನೇ ಮೆಟ್ಟಿಲು ಗಾಯ್ಸ್, ಇದು 3ನೇ ಮೆಟ್ಟಿಲು ಗಾಯ್ಸ್, ಇದು 4ನೇ ಮೆಟ್ಟಿಲು ಗಾಯ್ಸ್, ಇದು 5ನೇ ಮೆಟ್ಟಿಲು ಗಾಯ್ಸ್, ಇದು ಮರ್ತೋಯ್ತು ಗಾಯ್ಸ್ ಫಸ್ಟ್ ನೋಡಿ ಗಾಯ್ಸ್. ಈಗ ಒಳ್ಳೆದ ಮನಸ್ಸಿನಲ್ಲಿ ಹತ್ತಿದ್ದಾನೆ ನೋಡಿ ಗಾಯ್ಸ್. STM ನ ಪ್ರತಿಭೆ ಇಲ್ಲಿದೆ. ಈ ಲೆವೆಲ್ಗೆ STM ಫೇಮಸ್ ಆಗಿದೆ. ಪ್ರಣೀತೆ ಬರ ಇಂಚಿರ್ಗೆ ನೋಡಿ ಗಾಯ್ಸ್, ಇವನೇ ನಮ್ಮ NSS ಲೀಡರ್. ಗಾಯ್ಸ್ ಈ ಸಲ ಒಂದು ದೊಡ್ಡ ಚಾಲೆಂಜ್ ಆಕಾಶಿಗೆ ಎದುರಾಗಿದೆ ನೋಡಿ ಗಾಯ್ಸ್. ಮೆಟ್ಟಿಲು ನೋಡಿ ಗಾಯ್ಸ್, ಇದನ್ನು ನಮ್ಮ ಆಕಾಶ ಹತ್ತದ ಹೌದಾ? ಹತ್ತದಿರ ಅಂತ ಕಮೆಂಟ್ ಮಾಡಿ. ಹಾ, ಆಕಾಶಿಗೆ ನಿಮ್ಮ ಎನ್ಕರೇಜ್ ಬೇಕಾಗ್ತದೆ. ಆಕಾಶ ಅಥವಾ ಆಕಾಶ ಮೆಟ್ಟಿಲು ನೋಡಿ ಇಲ್ಲಿ. ಆಕಾಶ ಮೆಟ್ಟಿಲು ನೋಡಿ ಇಲ್ಲಿ. ಆಕಾಶ 70 ಇದೇನಲ್ಲ. ರೆಸ್ಟ್ ಮುಗ್ದಿದೆ ಗಾಯ್ಸ್, ನಾವಿನ್ನು ಮೆಟ್ಲು ಹತ್ತಬೇಕಷ್ಟೇ. ಸ್ವಲ್ಪ ನೀರು ಕುಡಿಯುವ ಗಾಯ್ಸ್, ನೀರು ತಂದಿದೆ. ಅದೆಂತ ನಡು ಮೆಟ್ಟಿಲು ನೋಡಲ್ಲಿ, ಇದಕ್ಕಿಂತ ಕಡ್ಡೆ ಉಂಟಾ ನೋಡಿ ಗಾಯ್ಸ್. ನಮ್ಮ ಪ್ರತಿಭೆ ಅದು ಮೇಲಿದೆ. ನಾನು ನಿನ್ನೆ ಇದನ್ನು ಹತ್ಬೇಕಷ್ಟೇ, ನೋಡ್ಬೇಕು ಹೇಗೆ ಆಗ್ತದೆ ಅಂತ. ನಂಗೇನು ಈ ತರ ಇದೆ. ಇದೀಗ ನಮ್ಮ ನೆಲ್ಲೆಡಿಯೋದು ದೊಡ್ಡ ಪ್ರತಿಭೆ ಆಕಾಶಿಗೆ ಹತ್ತದಾನೆ ಇಲ್ವಾ ಅಂತ, ಅದುವೇ ಒಂದು ಕಟ್ಟ ಕಡೆಯ ಪ್ರಶ್ನೆ. ಆಕಾಶ್ ಗಡೆಗಲ್ಲ ಹತ್ತದಾನ ಇಲ್ವಾ? ಕಮೆಂಟ್ ನಲ್ಲಿ ತಿಳಿಸಿ ಗಾಯ್ಸ್. Hi guys, this person is always eating, sleeping, that much only. Come, Let's go. Continue trekking. We will move next forward. Or Amir is going upar. Amir is going Yobbo. ನೋಡಿ ಗೈಸ್, ನಂಗೆ ಸತ್ಲಿಕ್ಕೆ ಕಷ್ಟ ಆಗ್ತುಂಟು. ಒಂದು ಕೈಯಲ್ಲಿ ಮೊಬೈಲ್, ಇನ್ನೊಂದು ಕೈಯಲ್ಲಿ ಹತ್ತದೇ ಇದ್ದಾನೆ. ಈ ತರ ನಾನು ಅನ್ಕೊಂಡಿರ್ಲಿಲ್ಲ ಗಡೆಗಳು ಈ ತರ ಇರ್ತದೆ ಅಂತ. ಹತ್ತು ಆಕಾಶ ಹತ್ತು. ಆಕಾಶ್ ಒಂದು ನೆನಪಿಡ್ಕೊ, ನೀನು ಕೆಳಗೆ ಬರುವಾಗ ಒಂದು ಕಡಿಮೆ ಆದ್ರೆ 10 kg ಕಮ್ಮಿ ಆಗ್ತೀಯ. ನಿಜ ಇಷ್ಟು ದಿನ 2 kg ಕಡಿಮೆ ಆಗಿದೆ. ಮತ್ತೆ 2 kg ಇದು ಸಹ ಕಮ್ಮಿ. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ನೀನ್ ಹೇಗೆ ಆತರ ಹೋಗ್ತಿದೀಯಾ? ನಂಗೇನು ಹೋಗ್ಲಿಕ್ಕೆ ಆಗ್ತಿಲ್ಲ. ಬನ್ನಿ ಗಾಯ್ಸ್, ಹತ್ತು ದೇವ, ಈ ಮೆಟ್ಟಿಲನ್ನು ನೋಡಿದ್ರೆ ನಂಗೇನು ಹತ್ಲಿಕ್ಕೆ ಆಗ್ತಿಲ್ಲ ಗಾಯ್ಸ್. ನೋವಲ್ಲಿ ಮೇಲೆ ನಿಲ್ತೇನೆ. ನಿಕ್ಕಿರ ಜಿತೇಶ್ ನಿಲ್ಲು ಮಾರೆ. ನೋಡಿ ಗಾಯ್ಸ್, ನಾವಿನ್ನು ಎಷ್ಟು ಹತ್ಲಿಕ್ಕೆ ಉಂಟು. ಬನ್ನಿ ಗಾಯ್ಸ್, ಹತ್ತುವ. ಬನ್ನಿ ಗಾಯ್ಸ್, ಮೆಟ್ಟಿಲು ನೋಡ್ರೆ ನಂಗೇನೆ ಭಯ ಆಗ್ತಂತೆ. ನಾ ಜೀವಮಾನದಲ್ಲಿ ಈ ತರದ ಮೆಟ್ಟಿಲು ನೋಡಿ ಇರ್ಲಿಲ್ಲ ಗಾಯ್ಸ್. ಹತ್ತುವ. ಈ ತರ ಮೆಟ್ಟಿಲು ನಮ್ಮ ಚಾವುಂಡ ರಾಣಿಗೆ ಸಾಗ್ಲಿಕ್ಕಿಲ್ಲ. ಕಾರ್ಕಳದ ಗೊಮ್ಮಟೇಶ್ವರ ಹೇಗೆ ಕೆತ್ತಿದ್ದಾನೆ, ಅಥವಾ ಇದನ್ನು ಕೆತ್ತಿಗೆ ಭಾರಿ ಕಷ್ಟ ಉಂಟು.
ನಿಲ್ಲ ಆಕಾಶ ಕೂಡ ಬರ್ಲಿ. ಬನ್ನಿ ಗಾಯ್ಸ್, ಹತ್ತುವ ವಿವೇಕಾನಂದ ಹೇಳಿದ್ದಾರೆ ಗಾಯ್ಸ್. ಕರೆಕ್ಟ್ ಝೂಮ್ ಮಾಡಿ. ಕಪ್ಪು ಶರ್ಟಿನ ಹೇಗೆ ಅತ್ತಿಯ ರಾಹುಲ್ ಜಿತೇಶ್ ಜಪ್ಪುಡೆಂಚ ಮಾರೆ ಆತನ ಇಳಿಬೇಕು ಅಷ್ಟೇ ಅಂತ ಓಡಿಕೊಂಡು ಹೋಗ್ಬೇಕಲ್ಲ. ಆಕಾಶ ನೋಡಿ ಗಾಯ್ಸ್, ಹತ್ತದಾನೆ ತುಸಿಗಿಂತ ಎಷ್ಟು ಸಾಗ್ಬೋದು. ತುಷಿತಾನ್ ಕರ್ಕೊಂಡ್ ಬರ್ತಿದ್ರಲ್ಲ ನಾವು ನಾನು ಎತ್ತಬೇಕಿತ್ತ ಅಂತ ಮಾರೆ. ಜಿತೇಶ್ ಜಿತ್ತು ತುಷಿತಾನ್ ಅಂತ ಕರ್ಕೊಂಡು ಬಂದಿದ್ದು ನಾನು ಎತ್ತಬೇಕಿತ್ತ ಅಂತ ಮಾರೆ. ಮೊಬೈಲ್ ಇದ್ರೆ ಬ್ಲಾಕ್ ಕಲರ್ ಹಾಕೊಂಡು ಬಂದಿದ್ಯಲ್ಲ. ಕಂಟಿನ್ಯೂ ಮಾಡುವ. ನಾವು ಕಂಟಿನ್ಯೂ ಮಾಡುವಾಗ ಆಕಾಶಿಗೆ ಎಷ್ಟು ಬೇಕಾಗ್ತದೆ, ಏನ್ ಮಾಡುದು? ನಿಮ್ಮೆಲ್ಲ ಇರ್ನಿರ್ನು ಮಾಡ. ನಿಲ್ಲು ಸ್ವಲ್ಪ ವೇಟ್ ಮಾಡಿ. ನಿಲ್ಲು ಬನ್ನಿ ಗಾಯ್ಸ್, ನಾವು ಯಾರನ್ನ ಸಹ ಇದು ಬೇಡ. ಗುರಿ ಮುಟ್ಬೇಕಾದ್ರೆ ನಾವು ಮಾತ್ರ ಬೇಕಾಗ್ತದೆ. ನಮ್ಮ ಸಂಬಂಧಿಕರ ಸಹ ಬರೋದಿಲ್ಲ, ಗೆಳೆಯರ ಸಹ ಬರೋದಿಲ್ಲ. ಅವರದ್ದು ಇದ್ರೆ ನಾವು ಟಾಪರ್ ಆಗುದಿಲ್ಲ, ನಾವು ಇದ್ರೆ ಮಾತ್ರ ನಾವು ಟಾಪರ್ ಆಗುದು. ದೇವ್ರು ನಾವೀಗ ನಮಸ್ಕಾರ ದೇವ್ರು. ನಾವೀಗ ಅರ್ಧ ದಾರಿ ಹತ್ತುವಾಗ ಗಡೇಕಲ್ನಲ್ಲಿ ಒಂದು ಪ್ಲೇಸ್ ಸಿಕ್ಕಿದೆ ನೋಡಿ ಗಾಯ್ಸ್. ಇದರಲ್ಲಿ ಎಲ್ಲ ಟ್ರಕ್ಕಿಂಗ್ಗೆ ಬರುವವರೆಲ್ಲ ವಿಶ್ರಾಂತಿ ಮಾಡ್ತಾರೆ. ಇಲ್ಲಿ ಪ್ರಾಣಿಗಳಂತೂ ಬರೋದು ಸಾಧ್ಯನೇ ಇಲ್ಲ, ಬೆಟ್ಟಿಗೆ ಆಗ್ತದೆ. ಅಲ್ಲಿ ಮನುಷ್ಯರಾದ್ರೆ ಹೇಗಾದ್ರೂ ಬರ್ಬೋದು, ಬಂದ್ರೆ ಹಾವೇ ಬರ್ಬೇಕಷ್ಟೇ ಅಲ್ಲೇ. ನೋಡಿ ಗಾಯ್ಸ್, ಮತ್ತೆ ವ್ಯೂ ಹೇಗೆ ಉಂಟು ಗಾಯ್ಸ್. ಏ ಆಟೆಗರ ಬೋಡಿಯ ಓಯ್ ಹೂವಲ್ಲುಲ್ಲ ನೀರು ತುಲ ನೀರು ಹೂವಲ್ಲುಲ್ಲ ಡ್ಯಾಮು. ನೋಡಿ ಗಾಯ್ಸ್, ಇಲ್ಲಿ ಅದೊಂದು ಯಾವುದೋ ಒಂದು ಕಾಲೇಜು, ಇದೊಂದು ಯಾವುದೋ ಒಂದು ಕಾಲೇಜು. ಸ್ವಲ್ಪ ಕಿರೇನ ಮಸೀದಿ ಮೀಕಾದ ಬಲ್ಲಬಹುದು ನೋಡಿ ಗಾಯ್ಸ್. ಅವಳ ಬರ್ಪುಳತ್ತೆ ಇದೆ ಮುಟ್ಟಲ್ಲ ನೋಡಿ ಗಾಯ್ಸ್. ಬನ್ನಿ ಕಂಟಿನ್ಯೂ ಮಾಡುವ. ಸಾಕಿಷ್ಟು ಇನ್ನು ಹತ್ಲಿಕ್ಕೆ ಬೇಕಾದಷ್ಟು ಉಂಟು. ಇನ್ನೊಂದು ಲಾಗಲ್ಲಿ ಸಿಗು. ನನಗೆ ಕನೀತು ಸ್ವಲ್ಪ ನಿಲ್ಲು ಮಾರೆ. ಈ ಸರಿ ಒಂದು ರೋಡ್ ಇಂಚೆ ಹೋಗಿ ಬೇರೆ ಇಂಚೆ ಹೋಗ್ತದೆ. ಶಿಲ್ಪಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಮೆಟ್ಟಿಲು ಮಾಡುವಲ್ಲಿ. ಲಂಚ ಕೊಟ್ಟರು ಶಿಲ್ಪಿ ಆದರೆ ಈ ಥರನೇ ಆಗೋದು ಅಂತ ಕಾಣ್ತದೆ. ಏಯ್ ಮೂಲ್ತದೆ ಸುಜ್ಜಾನ ಉಂಟು. ಬನ್ನಿ ಗೈಸ್, ಇಲ್ಲಿ ಒಂದು ಪ್ಲೇಸ್ ಉಂಟು ಗೈಸ್. ಆಕಾಶ್ ವಾಮಿಟ್ ಆಯ್ತಾ? ನಾವೀಗೊಂದು ಹೊಸ ಪ್ಲೇಸನ್ನು ನೋಡಿದ್ದೇವೆ. ಅದೇ ಬೇರೆಯವರು ನೋಡಿದ್ದಾರೆ, ಅರೆ ನಾವು ನೋಡಲಿಲ್ಲ ಪ್ಲೇಸನ್ನು. ಇಲ್ಲಿ ಹತ್ತಲಿಕ್ಕೆ ಬಂದವರಿಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ. ಇಲ್ಲಿ 2 ಕೋಣೆ ಬೇರೆ ಉಂಟು. ಇಲ್ಲಿದೊಂದು ಹೀಗೆ ಉಂಟಂತ. ಇಲ್ಲಿ ಏನ ದೇವರದ ಏನೋ ಇತ್ತು, ತನ್ನ ಬರ್ದಿದ್ದಾರೆ ಮೊಬೈಲ್ ನಂಬರ್ ನೋಡಿ ಗೈಸ್. ಮತ್ತೆ ಸತ್ಯ ಹೇಳ್ತಿದ್ದೀನಿ ಗಾಯ್ಸ್, ನೀವು ದಪ್ಪ ಇದ್ರೆ ಇಲ್ಲಿ ನೋಡಿ ಗಾಯ್ಸ್, ಸ್ವಲ್ಪ ಝೂಮ್ ಮಾಡಿ.
ನಮ್ಮಲ್ಲಿ ಡಿಸ್ಕವರಿ ಚಾನೆಲ್ ಅಲ್ಲಿ ಇದ್ದವರು ಕೂಡ ಇದ್ದಾರೆ. ಸ್ವಲ್ಪ ಝೂಮ್ ಮಾಡಿ, ಕ್ಲಾರಿಟಿ ಇಲ್ಲ, ಕಮ್ಮಿದೆ ಮೊಬೈಲ್. ಹತ್ತಿರಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸ್ವಲ್ಪ ಭಯ ಉಂಟು. ಅಷ್ಟು ಕೂಡ ಇಲ್ಲ. ಬನ್ನಿ ಗೈಸ್, ನಮ್ದು ಈಗ ಸ್ವಲ್ಪ ರೆಸ್ಟ್ ಆಗಿದೆ, ಕಂಟಿನ್ಯೂ ಮಾಡುವ. ಇತ್ತೀಚಿನವರೆಲ್ಲ ಎಲ್ಲಿದ್ದಾನೆ ಅಂತ ನಮ್ಗೆ ಇನ್ನೂ ಸಹ ಗೊತ್ತಿಲ್ಲ ಗಾಯ್ಸ್. ಫೈನಲಿ ಗಡಾಯಿಕಲ್ಲು ಹತ್ತಿದ್ದೇವೆ. ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ನೆಲ್ಲಿಯಾಡಿಯ ಪ್ರತಿಭೆಗಳು ಗಡಾಯಿಕಲ್ಲಿನಲ್ಲಿ. ಇನ್ನು ನಮ್ಮಕ್ಕೆ ಮುಲ್ಕೊಂಡು ಫ್ರೆಂಡ್ಸಾ ಪ್ರಣೀತ್ ಯಾನ್ ಪಾದನ ವಿಡಿಯೋ ಎತ್ತಿದೆ ಒಟ್ಟಿಗೆ ಇತ್ತನಾಗ. ಪ್ರಣೀತ್ ಯಾನ್ ಒಟ್ಟಿಗೆ ಇತ್ತನ ಪಾದನ ವಿಡಿಯೋ ಎತ್ತಿದೆ. ಏನು ಮಾಡುವ ಬನ್ನಿ ಗಾಯ್ಸ್, ನಾವೀಗ ಫೈನಲಿ ಗಡಾಯಿಕಲ್ಲು ಹತ್ತಿದ್ದೇವೆ. ಏ ಟವರ್ ತುಲ ಹಾ ಇರ್ಬೋದು. ಬನ್ನಿ ಗಾಯ್ಸ್, ಹತ್ತುವ ಆಯ್ತು. ಸ್ವಲ್ಪ ದಾರಿ ತಪ್ಪಿದ್ದೇವೆ ಅಂತ ಕಾಣ್ತದೆ. ಹಾ ಎಷ್ಟೋ ಸಲ ದಾರಿ ತಪ್ಪಿದ್ದೇವೆ ಅಂತ, ಇದೊಂದು ಮಾ ದೊಡ್ಡದು. ಮತ್ತೆ ದಾರಿ ತಪ್ಪಿದ್ದೇವೆ, ಕೆಳಗಿಳಿಯುವ. ಇಲ್ಲಿ ಒಮ್ಮೆ ನೋಡುವ. ಏ ಪ್ರಣೀತ್ ಇಲ್ಲಿ ಒಮ್ಮೆ ಹೋಗುವಣ, ಮತ್ತೆ ಆಚೆಗೆ ಹೋಗುವ. ಮುಲ್ಲ ಅಂದಲ್ಲಿ ಮಿತ್ತುಂಡು ಉಳಿತ ಬರ್ತಾನ ಸರಿತೆ ಬರ್ತಾನ. ಅಲ್ಲೊಂದು ಇಂಡು ಮಾರಿ ಮುತ್ತು. ಬನ್ನಿ ಗಾಯ್ಸ್, ಇನ್ನು ಕೆಲವೇ ಸೆಕೆಂಡ್ನಲ್ಲಿ, ನಿಮಿಷದಲ್ಲೆಲ್ಲ ಸೆಕೆಂಡ್ನಲ್ಲಿ ಈಗ ಗಡಾಯಿಕಲ್ಲನ್ನು ಹತ್ತಿಕ್ಕಿದ್ದೇವೆ. ಇದು ನೋಡಿ, ಸಿಡಿಲು ನಿಯಂತ್ರಣ ಅಂತಾನೆ ಹೇಳ್ತಾರಲ್ಲ, ಆಗಿರ್ಬೋದು, ನನಗೆ ಸಹ ಗೊತ್ತಿಲ್ಲ. ಸಿಡಿಲನ್ನು ನಿಯಂತ್ರಿಸಲಿಕ್ಕೆ ಈ ಥರ ಮಾಡಿದ್ದಾರೆ. ಮೊದಲೊಮ್ಮೆ ಬಂದಿತ್ತಲ್ಲ ಪ್ರಣೀತ್, ನ್ಯೂಸಲ್ಲೆಲ್ಲ ಬಂದಿತ್ತು ಗಡಾಯಿಗಳಿಗೆ ಸಿಡಿಲಿನ ಬಡಿತ ಅಂತ. ಇಲ್ಲೆಲ್ಲ ಬೆಂಕಿ ಎಲ್ಲ ಕಾಡಿಗಿಚ್ಚು ಹತ್ತಿ ಹೇಗೆ ಆಗಿದೆ ಅಂತ. ಏ ಪ್ರಣೀತ್, ನಿಮಗೊಂದು ಒಳ್ಳೆ ಸುದ್ದಿಯನ್ನು ತೋರಿಸ್ತೀನಿ. ನಮಗೆ ಗೊತ್ತಿರಲಿಲ್ಲ ಇವನು ಈ ಥರ ಇದ್ದಾನೆ ಅಂತ. ನಮಗೆ ಮೋಸ ಮಾಡಿ ಬ್ಯಾಚುಲರ್ ಅಂತ ಹೇಳಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಕರೆಕ್ಟ್ ಝೂಮ್ ಮಾಡ್ತೀನಿ ಗಾಯ್ಸ್. ಓ, ಆದಿಮಾನವರ ಸಂಖ್ಯೆ ಜಾಸ್ತಿ ಉಂಟು, ಕಾಣಿಸುವುದಿಲ್ಲ. ಸಾಧ್ಯ ಆದರೆ ಇನ್ನೊಂದು ಕ್ಲಿಪ್ಪಲ್ಲಿ ತೋರಿಸ್ತೀನಿ ನಿಮಗೆ, ಹತ್ತಿರಕ್ಕೆ ತೋರಿಸ್ತೀನಿ. ಈಗ ನಮಗೊಂದು ಪ್ಲೇಸ್ ಸಿಕ್ಕಿದೆ. ಏ ಕೋಟೆ ಅವು ತುಲ ಕಾಂಪೌಂಡ್ ಕಲ್ಲೊಂದು ಟೋಂಬುದಲ್ಲ ಕೊಂಡು ತುಲ. ಬನ್ನಿ ಗಾಯ್ಸ್, ಹೋಗುವ. ನಿಮಗೆ ತೋರಿಸ್ಬೇಕಾದ್ರೆ ನಾನು ಎಷ್ಟು ದೂರ ಹೋಗ್ಲಿಕ್ಕೆ ಸಹ ನಾವು ರೆಡಿ ಇದ್ದೇವೆ. ನಮ್ಮ ಜೊತೆ ಅವು ಬೂರರಲ್ಲಿ ಸಂಕೊಲೆ ಆಗ್ತದೆ. ನಾನು ನೋಡಿ ಗೈಸ್, ಇದು ಸಿಡಿಲನ್ನು ನಿಯಂತ್ರಣ ಮಾಡುವುದು. ಅವು ಸೋಲ ಹಿಡಿಯೋದು ಆಯ್ತಾ, ನಾನೇ ಕಡೆ ನೆನಪು. ಅದಿ ಗೈಸ್, ಇದು ಗಡಾಯಿಕಲ್ಲ ಕೋಟೆ. ಅವರಿಗೆ ಎಂತ ಚರ್ಬಿ ಇರ್ತದೆ ಅಂತ ಗೊತ್ತಿಲ್ಲ. ಇಷ್ಟು ಮೇಲೆ ಹತ್ತೀವಿ, ಮತ್ತೆ ಇವರು ಯುದ್ಧ ಮಾಡ್ಬೇಕಂತ. ಇಲ್ಲಿ ಹತ್ತಿದಾಗನೇ ದೊಡ್ಡ ಯುದ್ಧ ಮಾಡಿ ಬಂದಾಗನೇ ಆಗ್ತದೆ. ಮತ್ತೆ ಇದರಲ್ಲಿ ನಿಂತು ಯುದ್ಧ ಆಡ್ಬಂದೆ, ಗನ್ನನ್ನು ಎತ್ತಿ ಹಿಡಿಯುವಾಗ ಕಡೆಪಾಲು ಎತ್ತಿ ಹಿಡಿದಾಗೆ ಆಗ್ಬೋದು ಅವರಿಗೆ. ಇಲ್ಲಿಗೆ ಲಾಸ್ಟ್ ಆಗ್ತಾರೆ ಅಂತ ಕಾಣ್ತದೆ ಗಾಯ್ಸ್. ನೋಡಿ ಗಾಯ್ಸ್, ಇದೇ ಮ್ಯಾಚ್ ನಿಮಗೆ ತೋರಿಸ್ತೀನಿ. ಫೈನಲಿ ನೋಡಿ ಗಾಯ್ಸ್ ಹೇಗಿದ್ದಂತ.
ಓ ಗಾಯ್ಸ್, ಸ್ವಲ್ಪ ಝೂಮ್ ಮಾಡಿ ಗಾಯ್ಸ್. ಅಲ್ಲೊಂದು ಮದುವೆ ನಡೀತದ ಅಂತ ಸುಮಾರು ಗಾಡಿ ಲೈನ್ಗೆ ಇಟ್ಟಿದೆ. ಅಂದಾಜು ನಮ್ಮ ಮಧ್ಯಾಹ್ನದ ಊಟ ಅಲ್ಲಿ ಇರ್ಬೋದು. GPS ಕ್ಯಾಮೆರಾ ಹಾಕಿಯಾರು ನಮಗೆ ಹೋಗ್ಬೇಕು ಅಲ್ಲಿಗೆ. ಗಾಯ್ಸ್, ನಿಮಗೆ ಯಾರಿಗೆ ಸಹ ಗೊತ್ತಿಲ್ಲ, ನಾವಿಬ್ಬರು ಮಾತ್ರ ಇಲ್ಲಿದ್ದೇವೆ. ಮುಂದೆ ಪ್ರಣೀತ್ ಇನ್ನವರಿದ್ದಾರೆ, ಹಿಂದೆ ನಾನಿದ್ದೀನಿ. ನಿಮಗೆ ಎಲ್ಲಾದರೂ ನಮ್ಮ ಪರಿಚಯ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಹೆಸರು, ಏನಾದರೂ ಸಂಬಂಧ ಏನಾದರೂ ಇದ್ದರೆ. ಮತ್ತೆ ನೋಡಿ ಗಾಯ್ಸ್ ಹೇಗೆ ಉಂಟಂತ ವ್ಯೂ. ಇಲ್ಲಿಗೆ ಯಾರು ಸಹ ಬರ್ತೀವಿ. ನೋಡಿ ಗಾಯ್ಸ್ ಹೇಗಿದೆ ಅಂತ. ಏ ಫಟೇರಿ ಬುಗನೆ. ನೋಡಿ ಗಾಯ್ಸ್, ನಮ್ಮ ದೇಶ ಪ್ರೇಮ ಜಾಸ್ತಿಯಾಗಿ ದೇಶ ಕಟ್ಟೋರು ಇದೆ ಹೀಗೇನೆ. ಎಲ್ಲರೂ ನೋಡಿದ್ರು ಕೂಡ ಭಾರತದ ಘೋಷಣೆ ಕಾಣ್ತದೆ. ಇದಕ್ಕೆ ಹೇಳೋದು ನಮ್ಮ ಭಾರತ ದೇಶ. ಇದಕ್ಕೆ ನಮ್ಮ ದೇಶ ನಮ್ಮ ಹೆಮ್ಮೆ. ಕಸ ಎಸೆದ ನೀನು ಎಮ್ಮೆ. ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ನಾವು ಎಂಟ್ರಿ ತಗೊಳ್ಳುವಾಗ ಕೂಡ ಎಷ್ಟು ಪ್ಲಾಸ್ಟಿಕ್ ಬಾಟ್ಲ್ ಉಂಟು ಅಂತ ಕೇಳಿದ್ದಾರೆ. ಮತ್ತೆ 50 ರೂಪಾಯಿ ತಗೊಂಡಿದ್ದಾರೆ ಗಾಯ್ಸ್. ದಿನಕ್ಕೆ 100 ಜನ ತಗೊಂಡು ಸಹ ಎಷ್ಟು ಆಗ್ತದೆ ಅಂತ ನೋಡಿ ಗಾಯ್ಸ್. 5,000. 100 ಜನ ಬರುದಾ? 100 ಜಾಸ್ತಿ ಜನ ಬರ್ತಾರೆ. ದಿನಕ್ಕೆ 5,000 ಲೆಕ್ಕ ಹಾಕಿದ್ರು ಕೂಡ ಒಂದು ತಿಂಗಳಿಗೆ ಒಂದು ಆ ಕಡೆ ಈ ಕಡೆ ನೋಡಿ ಸಹ 1 ಲಕ್ಷ ದುಡಿತಾರೆ ಗಾಯ್ಸ್. ನೋಡಿ ಗವರ್ಮೆಂಟ್ ಹೇಗೆಲ್ಲ ಹಣ ಮಾಡ್ತಾರೆ. ಇದನ್ನು ನೋಡಿದಾಗ ಬಾರಿ ದುಃಖ ಆಗ್ತದೆ ಗಾಯ್ಸ್. ಹೋಗ್ಲಿಲ್ಲ ಅಲ್ಲಿಗೆ? ಅಲ್ಲಿ ಎಂತದಿಲ್ಲ ಅಲ್ಲಿ ಒಂದು ಖಾಲಿ ಪ್ಲೇಸ್ ಅಷ್ಟೇ. ಬನ್ನಿ ಗಾಯ್ಸ್, ನಾವು ಗಡೆಗಳು ಹತ್ತಿದ್ದೇವೆ ಅಂತ ಅಷ್ಟೇ. ಇನ್ನೊಂದು ಪ್ಲೇಸ್ ಉಂಟು ನೋಡ್ಲಿಕ್ಕೆ. ರಿಯಲ್ ಪ್ಲೇಸ್ ನೋಡಿ ಗಾಯ್ಸ್, ಇದಕ್ಕೆ ಅರಡೆ ಅಂತ ಹೇಳ್ತಾರೆ. ನೋಡಿ ಗಾಯ್ಸ್, ನಮ್ಮ ಗುಂಪಿನಲ್ಲಿ ಒಬ್ಬ ಸದಸ್ಯ ಮಿಸ್ ಆಗಿದ್ದಾನೆ. ನಮ್ಗೆ ಗಡೈಗಳು ಹತ್ತುವಾಗನೆ ಗೊತ್ತಾಗಿದ್ದಾನೆ ಒಬ್ಬ ಹುಡುಗ ದಾರಿ ತಪ್ಪಿದ್ದಾನೆ ಅಂತ. ನಾವು ಮ್ಯಾಪ್ ನೋಡಿ ದಾರಿ ತಪ್ಪಿದ್ದಾರೆ. ಅವನೊಬ್ಬ ಒಂದು ಜನರನ್ನು ನೋಡಿ ದಾರಿ ತಪ್ಪಿದ್ದಾನೆ. ಅವಳ ಮೊಬೈಲ್ ನಂಗಲ ಫೋಟೋ ಕಾಣು. ಒಂದು ಜನ ಸಿಕ್ಕಿದ ಮೇಲೆ ನಮ್ಮ ಗುರ್ತನೇ ಇಲ್ಲ ಗಾಯ್ಸ್. ಅವನಿಗೆ ಹೆಸರು ಹೇಳುದಿಲ್ಲ, ನಿಮ್ಗೆ ಗೊತ್ತಾಗ್ತದೆ ಗಾಯ್ಸ್. ನಾವು 5 ಜನ ಆಗಿದ್ದೇವೆ, ಒಬ್ಬ ಮಿಸ್ಸಿಂಗ್ ಆಗಿದ್ದಾನೆ. ಮೈನ್ ಕಾರ್ ಡ್ರೈವರ್ ಮಿಸ್ ಆಗಿದ್ದಾನೆ. ಚಿಂತೆ ಇಲ್ಲ, ಕಾರ್ ಕೀ ಇದ್ರೆ ನಮ್ಮ ರಾಹುಲ್ ಟ್ರೈ ಮಾಡ್ತಾನೆ. ಅವನು ಟ್ರೈ ಮಾಡಿ ನಾವು ಪಾತಾಳಕ್ಕೆ ಹೋಗ್ತಿದ್ದೇವೆ. ನಡ್ಕೊಂಡಾದ್ರೂ ಹೋಗ್ಬೋದು. ರಾಹುಲ್ ಡ್ರೈವಿಂಗ್ ಬೇಡ, ತಪ್ಪರಿಗಳ ಆಗಮ್ಮ. ಒಂದು ಜನರ ಪತ್ತೆನೇ ಇಲ್ಲ. ಇಲ್ಲಿವರೆಗೆ ಒಂದು ಬಾಟ್ಲಿ ಬಿಸಾಕಿದ್ದಾರೆ. ಇದನ್ನು ನಾವು ಹೇಳ್ತೇವೆ ಅವರಿಗೆ. ಇನ್ನು ನಾವು ಅಲ್ಲಿಗೆ ಹೋಗ್ಬೇಕು. ಬನ್ನಿ ಗಾಯ್ಸ್, ಈ ಸಲ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೇಕಾ? 478 ಉಂಟಾ? 478 ಉಂಟು ಸಬ್ಸ್ಕ್ರೈಬರ್. ನಮ್ಮೊಂದು ಪರಿಶ್ರಮಕ್ಕೆ ನೀವೊಂದು ಪ್ರತಿಫಲ ಏನಾದ್ರು ಕೊಡ್ಬೇಕು. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಒಂದು ಏನಾದ್ರು ನೀವು ಈ ತರ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ನಾವು ಬೇರೆ ಸೈಡಿಗೆ ಹೋಗ್ಬೋದು. ನೀವೊಂದು ಕಮೆಂಟ್ ನಲ್ಲಿ 5 ರೂಪಾಯಿದು ಸೂಪರ್ ಚಾಟ್ ಮಾಡಿ ಗಾಯ್ಸ್. ಈ ತರ ಒಂದು ವ್ಲಾಗ್ ಯಾರು ಕೂಡ ಮಾಡ್ಲಿಕ್ಕೆ ಇರ್ಲಿಲ್ಲ ಗಾಯ್ಸ್. ವ್ಲಾಗ್ ಮುಖ ಫೈನಲಿ ನಮ್ಮ ಆಕಾಶ್ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ. ಇವರಿಗೆ ಆಗನೇ ಒಂದು ಗ್ರಾಮ ಪಂಚಾಯತಿಯಿಂದ ಕಾಲ್ ಬಂದಿತ್ತು, ಇವರಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ಬೇಕಂತ. ಏ ಗಲೀಜಿನ ಇದೆಯಾ ಒಯ್? ನೋಡಿ ಗೈಸ್, ಇಷ್ಟು ಬನ್ನಿ ಗೈಸ್, ನಮಗೊಂದು ಹೊಸತ್ತು ಸಿಕ್ಕಿದೆ ಗೈಸ್. ಇಲ್ಲಿ ಒಂದು ನೀವು ಹೇಳಿದರೆ ನಂಬುದಿಲ್ಲ, ಇಷ್ಟು ಎತ್ತರ ಬಂದರೂ ಕೂಡ ಒಂದು ಹೊಲದ ರೀತಿಯಲ್ಲಿ ನಮಗೆ ಒಂದು ಸಿಕ್ಕಿದೆ. ಮತ್ತೆ ಇನ್ನೊಂದು ನಮ್ಮ ಸಂಶೋಧಕರಾದ ಪ್ರಣೀತ್ನವರು ಒಂದು ಪ್ಲೇಸನ್ನು ಸಂಶೋಧಿಸಿದ್ದಾರೆ. ಅದಕ್ಕೆ
ಇದ್ರ ನೇಮ್ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನನ್ನ ಲೆಕ್ಕದಲ್ಲಿ ಇರ್ಕೊಂಡು ತುಳು ಅಲ್ಲಿ ಇದು ಕಡೆಪ್ಪ ಅಂದಿದ್ದಾರೆ, ಅದು ಅಲ್ಲ. ಆ ರಾಗಿ ರುಬ್ಬುವ ಎಂತಾನೆ ಹೇಳ್ತಾರಲ್ಲ, ಅದು ಇರ್ಬೋದು. ಮತ್ತೆ ಇಷ್ಟು ಎತ್ತರ ಒಂದು ರಾಜರು ಮತ್ತೆ ಎಂತ ಹೊಟ್ಟೆಗೆ ಮಣ್ಣು ತಿನ್ನುದ ಊಟ ಎನ್ನುವುದ? ಇಷ್ಟು ಕಲ್ಲು ಉಂಟು ಮಾರೆ, ಮತ್ತೆ ಕೆಳಗಿಂದ ಎತ್ಕೊಂಡು ಹೋಗ್ಬೋದು. ನೀರು ನೋಡ ಹೇಗೆ ಆಗಿದೆ ನೋಡಿ ಗಾಯ್ಸ್. ಮೊಬೈಲ್ ಜೋಪಾನ ನೋಡಿ ಗಾಯ್ಸ್, ಇಲ್ಲಿ ಇಲ್ಲಿಂದಾನೆ ಸ್ನಾನ ಮಾಡ್ತಿದ್ರು ಗಾಯ್ಸ್. ಸ್ನಾನ ಮಾಡ್ಲಿಕ್ಕಲ್ಲ. ಅಲ್ಲ ಮರಿ, ಈಗ ಕೂಡ ನೀರು ಇರುದಾಗ್ಬೋದಲ್ಲ ಇಷ್ಟು ಹೈಟ್ ಅಲ್ಲಿ. ಅಲ್ಲಿ ನೋಡು ಹಸಿರು ಉಂಟು ಹೈಟ್ ಅಲ್ಲಿ. ಬಾ ಮುಂದೆ. ನಮ್ಮ ಗುಂಪಿನ ಒಬ್ಬ ಸದಸ್ಯ ಮಿಸ್ ಆಗಿದೆ ಗಾಯ್ಸ್. ಅದುವೇ ನಮ್ಮ ದೊಡ್ಡ ಬೇಸರದ ವಿಷಯ. ಆದ್ರೆ ಅವನು ದುರ್ದೈವ. ಇದು ಹಿಂದೆ ಏನಂತ ಹೆಸರು ಗೊತ್ತಿದೆ ಒಂದು ಹಾಕಿ ಕಮೆಂಟ್ ಮಾಡಿ ಗಾಯ್ಸ್. ಅವರು ಮತ್ತೆ ನಿನ್ನ ನೋಟಿ ಮಾಡ್ಕೊಂಡು ಇಲ್ಲಿ ವಾನರ ಸೇನೆ ಒಬ್ಬ ಇದ್ದಾನೆ ಇಲ್ಲಿ. ಓ ಜಾಂಬವ ಚೀಂಪಾಂಜಿ, ಅದಕ್ಕೆ ಉಪದ್ರ ಮಾಡಬಾರ್ದು ಆಯ್ತಾ? ಚಿಂಪಾಂಜಿ ನೋಡಿ ಗಾಯ್ಸ್, ನೆಲ್ಲಿಯಡಿಯ ಚಿಂಪಾಂಜಿ. ಹಿಂಸೆ ಕೊಡ್ಲಿಲ್ಲದ್ರೆ ಏನ್ ನನಗೆ ಕೂಡ ಏನ್ ಮಾಡಿದ? ಚಿಂಪಾಂಜಿ ಹತ್ರ ಚಪ್ಪಲಿ ಕೂಡ ಉಂಟು ಗಾಯ್ಸ್. ಅದು ಬ್ರಾಂಡೆಡ್ ಕ್ರಾಕ್ಸ್ ಚಪ್ಪಲಿ ಉಂಟು ಗಾಯ್ಸ್. ಚಿಂಪಾಂಜಿ ಆಗಿದ ಮಂಕ ಇದು ಮಾಡರ್ನ್ ಚಿಂಪಾಂಜಿ. ಸತ್ಯ ಹೇಳ್ಬೇಕಾ, ಜಿತೇಶ್ಗೆ ಸ್ವಲ್ಪ ಸಹ ಬಚ್ಚಿಸಿರ್ಲಿಕ್ಕಿಲ್ಲ. ಅವ ಚಂದ ಮಾತಾಡಿ ಬಚ್ಚಿ ನನಗೆ ಗೊತ್ತೇ. ನಮ್ಮ ಕಷ್ಟ ನಮಗೆ ಗೊತ್ತುಂಟು ಗಾಯ್ಸ್. ನೀವೇನ್ ಹೇಳ್ತೀರಾ ಇದಕ್ಕೆ? ನಾವು ಮೊದಲೇ ಬ್ಯಾಚುಲರ್. ನಾವು ಮೂರೇ ಅಂತಲ್ಲ ಸಾಧಿಸ್ಬಿಟ್ವಿ. ಇದೀಗ ಫೈನಲಿ ಅಂತಿಮವಾಗಿ ಇದೀಗ ನೆಲ್ಲಿಯಡಿಯ ಪ್ರತಿಭೆಗಳು ಗಡೇಕಲ್ಲಿನ ಕಪ್ಪಲಿನಲ್ಲಿ ಸ್ವಲ್ಪ ತುತ್ತ ತುದಿಯಲ್ಲಿ ಇದೀಗ ನೆಲ್ಲಿಯಡಿಯ ಪ್ರತಿಭೆಗಳು. ಆದರೆ ನಮ್ಮ ಆಕಾಶ ಇನ್ನೂ ಸಹ ಬರಲಿಲ್ಲ. ಜಿತೇಶ್ ಇದನ್ನು ಆಗನೆ ಹತ್ತು ಕೆಳಗಿಟ್ಟಿದ್ದಾನೆ. ನನಗೆ ಗೊತ್ತೇ ಇರೋದಿಲ್ಲ. ಈಗ ಕಾರ್ ಹತ್ರ ಇದ್ರು ಸಹ ಅದು ದೊಡ್ಡ ಆಶ್ಚರ್ಯವೇನೇ ಇಲ್ಲ. ಮಂಗನ ಪನಲ್ಲ ಅವನು. ಬೇಡ ಇರ್ಬೋದಾ ಅವನ್ ಎಲ್ಲಿಗೆ ಹೋಗ್ಲಿಕ್ಕೆ? ಸಾಧ್ಯ ಆದ್ರೆ ನಾಳೆ ಕಾಲೇಜಿಗೆ ಹೋಗ್ತೀನಿ ಗಾಯ್ಸ್. ನಾನು ಜನ್ಮದಲ್ಲಿ ಹೋಗುದಿಲ್ಲ. ನಾಳ್ದೊಂದು ಶಿವಾಜಿ ಜಾತ್ರೆಗೆ ಹೋದ್ರೆ ಇನ್ನು ಹೊಸ ತಿಂಗಳಿಗೇನೆ ಹೋಗುದು ಇನ್ನು ಕಾಲೇಜಿಗೆ ಅಂತ ನಿರ್ಧಾರ ಮಾಡಿದ್ದೇವೆ. ಮತ್ತೆ ನೋಡ್ಬೇಕು ಎಂತ ಆಗ್ತೇನೆ ಅಂತ. ಹತ್ತಕ್ಕೆ ಹತ್ತಿದ್ದೇವೆ ಗಾಯ್ಸ್. ಇನ್ನು ಇಳಿಯುವುದು ದೊಡ್ಡ ಚಾಲೆಂಜ್. ನೀರೆಲ್ಲ ಖಾಲಿಯಾಗಿದೆ. ಆಕಾಶ ಬಾ ಮಾರೆ. ಇಂದೊಂಜಿಲ್ಲ ಕೋಟೆ. ವಾರ ನಾನುಂಟು ಮಾರೆ. ನಮ್ಮ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ, ಜಿತೇಶ್. ಇಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. 6 ಜನ ಇದ್ದದ್ದು ಈಗ 5 ಜನ ಆಗಿದೆ. ಇನ್ನೊಬ್ಬ ಹಿಂದೆ ಇದ್ದಾನೆ. ಟೋಟಲ್ ಈಗ 4 ಜನ ಇರುದು. ಜಿತೇಶ್ ಎಲ್ಲಿದ್ಯಪ್ಪ? ಹತ್ತಿರ ಈಡೇದು ಸಿಮೆಂಟ್ ಮೂವತ್ತು ತಾವಲಿಯತೆ ನರ್ತಾರ್ಮನೆ ಬಂಗಾಡಿ ಈಡೆ ಸಿಮೆಂಟ್ ದಾರಂದಿ ಜೀವುಡು ಇಟ್ಟಿಗೆ ತುಲೆಯ ಮಾಮೂಲಿ ಇಟ್ಟಿಗೆ ಎಲ್ಲಿ ಇಟ್ಟಿಗೆ ಅಂದಾಜು ಪಾಸೆ ಮಾಡ್ತೀನಿ ఇప్పుడు ಇಂಚು ನೋಡಿ ಗಾಯ್ಸ್
ಹೇಗೆ ವ್ಯೂ ಉಂಟಂತ. ಅರಣ್ಯ ನಾಶ ಆಗ್ತಿದೆ ಗಾಯ್ಸ್, ಕಾಡು ಬೆಳೆಸಿ ನಾಡು ಉಳಿಸಿ. ನಮ್ಮ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಗಾಯ್ಸ್, ಅವನೇ ದುರ್ದೈವ ಅಂತಲೇ ಹೇಳ್ಬೇಕು. ನಮ್ಮ ಕಾರ್ ಡ್ರೈವರ್ ಈಗ ಮಿಸ್ಸಿಂಗ್ ಆಗಿದ್ದಾನೆ. ನಾವೀಗ ಕುದ್ದುಬಾಕಿಲಲ್ಲಿ ಹತ್ತಿದ್ದೇವೆ ಗಾಯ್ಸ್, ತೊಂದರೆ ಇಲ್ಲ, ಒಂದು ನೆರಳು ಸಿಕ್ತು. ಸುಮಾರು ಲೇಖನಗಳು ಪಾಯಿಂಟು ಅಥವಾ ನಾನು ಶ್ರೀ ಮಹಾದೇವ ಮಹಾಗಣಪತಿ ದೇವಸ್ಥಾನ ಏನು ಎಲ್ಲಿದ್ಯಾ ಮನೆ? ಏ ಅಂಚು ಒಯ್ಯ, ಏ ರಾಹುಲ್ ಇಲ್ಲಿ ಎಂಕಲ್ಲ ಮುಳ್ಳು ಸ್ಟ್ಯಾಂಡ್ ಇದ್ದಿದ್ದು ಒಂದು ಫುಟೇರ್ ಒಂದಿಲ್ಲ. ಹಲೋ ಗಾಯ್ಸ್, ನಮ್ದೀಗ ಇವತ್ತಿನ ಗಡಾಯಿಕಲ್ಲಿನ ಟ್ರೆಕ್ಕಿಂಗ್ ಸಂಪನ್ನಗೊಂಡಿದೆ. ಇದೀಗ ಇನ್ನು ನಾವು ಇಳಿಬೇಕು, ಹತ್ತಿದ್ದೇವೆ. ನೋಡಿ ಗಾಯ್ಸ್, ಹೇಗೆ ಉಂಟು ಅಂತ ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ. ಕುಡಿಲಿಕ್ಕೆ ನೀರಿಲ್ಲ ಗಾಯ್ಸ್, ಎಂತ ಮಾಡ್ಬೇಕಾದ್ರೆ ಇನ್ನು ಕೆಳಗೇನೆ ಹೋಗಿ ಮಾಡ್ಬೇಕಷ್ಟೇ. ಅವರಿಬ್ಬರದ್ದು ಪತ್ತೆನೇ ಇಲ್ಲ, ಇನ್ನು ಇಳಿಯುವಾಗ ನೋಡ್ಬೇಕು ಎಲ್ಲಿದ್ದಾರೆ ಅಂತ. ಇದೊಂದು ವಿಡಿಯೋ ಮಾಡ್ತೇನೆ. ಈಗ ಇಲ್ಲಿಗೆ ನಾವಿನ್ನು ಗಡಾಯಿಕಲ್ಲು ಇಳಿಯುವ ಸಮಯ ನೋಡಬೇಕು. ಹತ್ತುವಾಗ ಭಾರಿ ಕಷ್ಟದಲ್ಲಿ ಹತ್ತಿದ್ದೇವೆ, ಇನ್ನು ಕೆಳಗೆ ಇಳಿಯುವಾಗ ಪಾತಾಳನೇ ಕಾಣಿಸ್ತದೆ. ನನಗೆ ಇದೊಂದು ಮನೆ, ಟ್ರಕ್ಕಿಂಗ್ನಲ್ಲಿ ಬರುವವರಿಗೆಲ್ಲ ಒಂದು ವಿಶ್ರಾಂತಿ ಕೋಟೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಇಕೋ ಉಂಟು. ಅಲ್ಲನ ಆಕಾಶ ಇಲ್ಲಿಗೆ ತಂದಿದ್ದಾರಲ್ಲ ಸಿಮೆಂಟ್, ಅದು ಆಗ್ಬೋದಲ್ಲ. ನಾವು ನಡ್ಕೊಂಡು ಬರೋದೇ ಕಷ್ಟದಲ್ಲಿ. ಮಾಡಿಟ್ಟಿದ್ದಾರೆ ಬರದೆ. ಅಲ್ಲಿ ಹೋಗುವ, ಅಲ್ಲಿ ಬಳಿ ಗಾಯ್ಸ್, ಒಂದು ಗಡಾಯಿಕಲ್ಲು ಹತ್ತಿದಾನೆ ಇದ್ದೇವೆ, ಇಲ್ಲಿ ಬೇಕಿತ್ತು. ಇನ್ನಾದ್ರೂ ಇಲ್ಲಿ ಬರಲಿ, ನನಗೆ ನೋಡಬೇಕು ನೀನು ಎಂತ ಮಾಡಿ. ಬನ್ನಿ ಗಾಯ್ಸ್, ನಿಮ್ಗೊಂದು ಸೀಕ್ರೆಟ್ ಅಂದ್ರೆ ತೋರಿಸ್ತೇನೆ. ನನಗೆ ಸಹ ಕುತೂಹಲ ಉಂಟು ಎಂತ ಮಾಡ್ತಿದ್ದಾರೆ ಅಂತ. ಅಲ್ಲಿಗೆ ಇಳಿದು ನೋಡುವ ಗಾಯ್ಸ್. ನಾವು ಎಂತ ಸಿಂಗಲ್ ಅಲ್ಲ, ನೋಡಬೇಕು. ಅಲ್ಲಿ ಕೂತಿದ್ದಾರೆ ಗಾಯ್ಸ್, ನಾವು ಆಚೆಗೆ ಹೋಗುವ, ಅಲ್ಲಿಗೆ ಹೋಗುವ ಗಾಯ್ಸ್. ಬನ್ನಿ ಗಾಯ್ಸ್, ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೇನೆ. ಮತ್ತೆ ಇನ್ನು ಇಳಿಯುವುದ ಕರ್ಮ ಹೇಗೆ ಉಂಟ ಕೆಳಗಿನ ನೋಡುವಾಗ. ಇಲ್ಲೆಲ್ಲ ಹೋಗ್ಬೋದು, ಆ ಒಂದು ಬೇರೆ ಇತ್ತಲ್ಲ, ಅದನ್ನು ಏನಿಂದ ಇಳಿದಾಕನೆ ಇಳಿಬೇಕು. ಆ ಥರ ನೋಡ್ಲಿಕ್ಕೆ ಹತ್ತಿರ ಉಂಟಲ್ಲ ಅಣ್ಣ. ಅದು ಯಾವುದು ಬೆಟ್ಟ? ಯಾವುದು ಅದೆಲ್ಲ ಗಟ್ಟಲ್ಲ, ಆಚೆ ಹೇಗೆ ಉಂಟು. ಇದೆಲ್ಲ ತೋಟ ಇಟ್ಟದಲ್ಲ, ತೋಟ ಇಟ್ಟದಿಲ್ಲ. ನಮಗಿಂತ ಮುಂಚೆ ಬಂದವರೆಲ್ಲ ಹೇಗಿದೆ, ಹೌದು, ನಮ್ಮ ನಂತರ ಬಂದವರದು ಹೇಗಿದೆ ನೋಡಿ ಗಾಯ್ಸ್. ಇಲ್ಲಿ ಒಂದು ಪಿರಂಗಿ ಇದೆ, ಇದರಲ್ಲಿ 2 ಓಡಿರ್ಬೋದು.
ಅಲ್ಲ ಫುಲ್ಲು ಕಬ್ಬಿನಲ್ಲ. ಇದನ್ನದು ಮಾರಿದ್ರೆ ಎಷ್ಟು ಸಿಗ್ಬೋದಾ? ಜಾಸ್ತಿ ಇರ್ಬೋದಾ? ಕೆಜಿಗೆ 27 ಉಂಟು ಮಾರೆ. ಕಡಿಮೆ ಆದ್ರೆ 1 ಲಕ್ಷ ಗ್ಯಾರಂಟಿ ಸಿಗ್ತದೆ. ಮತ್ತೆ ಇದೆಲ್ಲ ಅಲ್ಲದ ಈಗ ಗುಜರಿಗೆ ಕೊಡ್ಬಾರ್ದ, ಅಲ್ಲದ ಈ ಓಲ್ಡ್ ಇದೆಲ್ಲ ತಗೊಳ್ತಾರಲ್ಲ, ಅಲ್ಲಿ ಕೊಟ್ರೆ ಜಾಸ್ತಿ ಇದೆ. ಜಾಸ್ತಿ ಇರ್ತದೆ. ತೋಟೆ ಮತ್ತೆಂತ ತೋಟ ಏನಿಲ್ಲ. ಜಿತೇಶ ಬಿದ್ದಿದ್ದ ನಾನು ಎತ್ಕೊಂಡು ಬಂದೆ ಅಂತ ಹೇಳಿದ್ರೆ ಆಯ್ತು, ನನಗೊಂದು ಕ್ರೆಡಿಟ್ ಆಗ್ತದೆ, ಜಿತೇಶ್ ಫೇಮಸ್ ಕೂಡ ಆಗ್ತಾನೆ. ಆಕಾಶ ಅವ ಜಿಮ್ಮಿಗೆ ನಾನು ಮಾಡ್ತೇನೆ ಇದ್ದೇನೆ. ಜಿಮ್ಮಿಗೆ ಹೋಗಿ ಬೇಡ ಇಂದ ಜಪ್ಪುನಾಥ ಮೋನೆ ಬಜಾರಿ ಕುರಿಯನ್ ಮಂಟೆ ದೂರ 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 ಇಪ್ಪಡಿ ದೂರ ಇಪ್ಪಡಿ ಯಾರು ಜಪ್ಪೆ ಮೆಲ್ಲ ಜಪ್ಪಲೆ ಬೂರ್ನ ಅದನ್ನ ಬಿತ್ತೆ. ಏ ಇತ್ತೆ ಕರೆಕ್ಟ್ ಉಂಡಿಯಾ? ಏ ಕರೆಕ್ಟ್ ಉಂಡಿ ಇತ್ತೆ. ನೋಡಿ ಗಾಯ್ಸ್, ನಾವೀಗ ಇಳಿತಿದೆ, ಚಪ್ಪಲಿ ಕೈಯಲ್ಲಿ ಇತ್ತು, ಯಾಕಂದ್ರೆ ಬರಕಿದ ಇನ್ನೊಂದ್ಸಲಿ ಗಡೆ ಕಾಲ ಹತ್ಬೋದು, ಅದಕ್ಕೆ ಏನದು. ಎಲ್ರಿಗಿಂತ ಹಿಂದೆ ಇದ್ದ ಆಕಾಶ್ ಈಗ ನಮ್ಮನೆ ಮುಂದೆ ಇದ್ದಾನೆ, ಈಗ ನಾವೇ ಹಿಂದೆ ಇದ್ದೇವೆ. ಆಗ್ಲಿಲ್ಲ, ನಾನು ಹೇಳಿದಷ್ಟೇ ಅಂತ. देवा अल्लू तुला बोलतो बोलतो जाऊ ना पीजी नेली दो अल्लू ये 1 ಗಂಟೆ ಜಾಸ್ತಿ ಆಯ್ತು ನಾನು ಯಪ್ಪೋ ಬೆಚ್ಚಲು ಉಂಟು ಮಾರೆ. ಶಿವಾಜಿ ಫೋರ್ಟ್ ಅದು ಹರಿಹರ ಫೋರ್ಟ್ ಅಲ್ಲ, ನಾವು ಅಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ ಎಲ್ಲರೂ ಸಹ. ಆದ್ರಲ್ಲಿ ಯಾರು ಸಹ ನಮ್ಮವರಿಗೆ ಲಾಸ್ಟ್ ನಮ್ಮದ್ರಲ್ಲಿ ಒಬ್ಬ ಬರ್ಲಿಲ್ಲ. ಅವನು ಬಂದ್ರು ಸಹ ಎಂತ ಪ್ರಯೋಜನ ಇರ್ಲಿಲ್ಲ, ಅವನ ಅಲ್ಲೇ ಕೆಳಗೆ ಇರ್ತಿದ್ದ. ಮೂವರು ನಯನ್ ಕೂಡ ಆಗ್ತಿದ್ದ. ಯಪ್ಪೋ ಕಾರ್ ಬೆಚ್ಚಲು ಉಂಟು ಮಾರೆ. ಇಲ್ಲಿಂದ ಅಲ್ಲಿಗೆ ಜ್ವರ ಉಂಟು ಮಾರೆ, ಮೈ ಕೂಡ ಕುಂಬಾರ ಒಂದು ಸಾವು. ಬಿಸಿ ಮಾರಿ ಶೇವ್ ಚೋರು ದೆಪ್ಪು ಇನ್ನು ಎಡ್ಡೆ ಮಾಡ್ಪಣ ಪ್ರಣೀತ್ ಎಂತ ಬಿಸಿಯಾ ಕಲ್ಲು. ಮತ್ತೆ ಚಪ್ಪಲಿ ಎಂತ ಬೇಕಾರಾಗ್ಲಿ ಕಾಲು ಸುತ್ತು ಏ ಪ್ಯಾಂಟ್ ಆದ್ರೆ ಇನ್ನೊಂದು ತಕೊಳ್ಬೋದಾ? ಏ ವಿಡಿಯೋ ಮಾಡ್ತಿದ್ದಾನ ಇಲ್ಲ ಅಲ್ಲ ಪ್ರಣೀತ್ ಮೊದಲು ಈತ್ ಬಂಗಾಡ ಅಂಡಲ್ಲ ಯೂಟ್ಯೂಬ್ ವಿಡಿಯೋ ಮಾಡೋದು. ಎಷ್ಟು ಕಷ್ಟದಲ್ಲಿ ಇಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಕೆಳಗಿಳಿಯುವಾಗ 2400 ಹಬ್ಬ ಏ ಅಲ್ಲ ಸಾಕ ನಿಮ್ಗೆ ಗೊತ್ತುಂಟಾ ಈ ಗಂಟು ಉಂಟಲ್ಲ ಈ ಸ್ಟೋರಿ ಹಾಕಿದಾರಲ್ಲ, ಸ್ಟೋರಿ ಹಾಕಿ ನೆಕ್ಸ್ಟ್ ದಿನ ಉಂಟಲ್ಲ ಬ್ರೇಕಪ್ ಅವರಿಗೆ ಅಂತ ನಾನು. ಹೌದಾ? ಬಚ್ಚಿದ ಬಚ್ಚದಿಲ್ವಾ? ಹೆದ್ರಿಗೆ ಆಗ್ತದೆ ಕರ್ಮ. ನೋಡಿ ಗೈಸ್, ಗೈಸ್ ಯಾರು ಮಾಡಿದ ಸಾಧನೆ ನಮ್ಮ ಆಕಾಶ್ ಮಾಡಿದ್ದಾನೆ. ಗಡೆ ಕಲ್ಲು ಹತ್ತಿರಿದ ಮೊದಲ ವ್ಯಕ್ತಿ ಅಂತ ಹೇಳ್ಬಹುದು ನಮ್ಮ ಅಭಿಪ್ರಾಯದಲ್ಲಿ. ಮತ್ತೆ ಗೊತ್ತಿಲ್ಲ. ಆಕಾಶನ ಮನೆಯಲ್ಲಿ ಇವರು ನೋಡ್ಕೊಳ್ಬೇಕು.
ಮುಟ್ಕೊಂಡಲ್ಲ ಅಲ್ಲಿ ಅದು ಜಾಗ ಉಂಟಲ್ಲ. ಅವಳ ಬಟನ್ ಹೋಯ್ತು. ದೇವಾ ಸತ್ಯ ಮಾರ್ರೆ. ಹೋಗು ಬಾ. ಮೆಲ್ಲ ಬೈ ಮೆಲ್ಲ ಡಬಲ್ ಬೈ. ಇಲ್ಲೇ ಬಾಲೆಲ್ಲೇ ತಾತದೆ ರಸ್ತೆ ಬಾಲೆನ್ ತುಂಬೋದು ಓಡಾಡ್ತೇನೆ. ಎನರ್ಜಿ ಈಗ ಸ್ವಲ್ಪ ಇನ್ನಿರುದು ಅವರಿಗೆ ಹತ್ಲಿಕ್ಕೆ. ಸತ್ಯ ಹೌದಾ? ನಾನು ಮತ್ತು ಪ್ರಣೀತ್ ಲವ್ ಎಕ್ಕಡ್ದು ಇನ್ನ ಫಿರಂಗಿ ಅಂದು ಪರ್ತನಾಗೆ ಎಂತಾಯ್ತು ಬಾಟ್ಲಿ? ಹಲೋ ಗಾಯ್ಸ್, ನಾವೀಗ ಗಡೇಕಲ್ಲು ಇಳಿತಿದ್ದೇವೆ. ಕೆಳಗೆ ಇಳಿಯುವಾಗ ಒಂದು ವಸ್ತು ಕೆಳಗೆ ಬಿದ್ದು ಫುಲ್ಲು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಗಾಯ್ಸ್, ನೋಡಿ ಇಲ್ಲಿ. ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಎಲ್ಲ ಕೆಳಗೆ ಬಿದ್ದೋಗಿದೆ. ಆನ್ ಆಫ್ ಮಾಡೋ ಸ್ವಿಚ್ಚಸ್ ಎಲ್ಲ ಎಂಥದ್ದೆಲ್ಲ. ಈಗ ಬ್ಲೂಟೂತ್ ಬೇರೆ ಕನೆಕ್ಟ್ ಆಗ್ತಿಲ್ಲ ಗಾಯ್ಸ್. ನೋಡಿ ಎಲ್ಲರೂ ಇಳಿತಿದ್ದಾರೆ, ಕೈ ಕಾಲೆಲ್ಲ ನಡಕ್ತುಂಟು ಗಾಯ್ಸ್.